ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ರಾಮನ ಉದಾತ್ತತ್ವವನ್ನು ನಾವು ನೋಡಿದೆವು. ರಾಮ ಹೇಗೆ ಉದಾತ್ತ, ಎಲ್ಲಿ ಅವನು ಗೆದ್ದ ಅಂತ ಹೇಳಿ ನೋಡಿದೆವು. ರಾಮನ ಗೆಲುವು ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಶುಕಸಾರಣರನ್ನ ಉದಾರವಾಗಿ ಬಿಟ್ಟಿದ್ರಿಂದ ಶುರುವಾಯಿತು. ಶುಕಸಾರಣರು ಮೊದಲು ಅವನ ಉದಾತ್ತ ವ್ಯಕ್ತಿತ್ವಕ್ಕೆ ಬಾಗಿದರು. ಅದರ ಹಿನ್ನೆಲೆಯನ್ನ ರಾಮ ಹೇಳಿದ. ಯದ್ಬಲಂ ತ್ವಂ ಸಮಾಶ್ರಿತ್ಯ ಸೀತಾಮೇ ಹೃತವಾನಸಿ ತದ್ದರ್ಶಯ ಯಥಾಕಾಮಂ ಸಸೈನ್ಯಶ್ಚ ಸಬಾಂಧವ ಅಂತ. ಯಾವ ಬಲವನ್ನು ಆಶ್ರಯಿಸಿ ನೀನು ಸೀತೆಯನ್ನ ಕದ್ದಿದ್ದೆಯೋ ಅದನ್ನು ತೋರಿಸು ಅಂದ್ರೆ ಅವನು ರಾಮನ ಧ್ವನಿ ಇನ್ನೊಂದಿದೆ. ಅಪಹರಿಸಲಿಕ್ಕೆ ಸಹಾಯ ಮಾಡಿದವನು ಮಾರೀಚ, ರಾಮನಿಗೆ ಬಲಿಯಾದವನು ಮಾರೀಚ ಅಪಹರಿಸುವ ಪ್ರಯತ್ನದಲ್ಲಿ. ಇವನ ಬಲ ಏನಿದೆ? ಏನಿಲ್ಲ. ಅದಕ್ಕೆ ಅವನು ಹೇಳಿದ್ದು, ಈ ತನಕ ನೀನು ಎದುರು ಬಂದಿಲ್ಲ, ನೀನು ಸೀತೆಯನ್ನು ಕದ್ದುಕೊಂಡದ್ರಿಂದಲೇ ನಿನ್ನ ಭಯ ಗೊತ್ತಾಗ್ತಾ ಇದೆ. ಆದ್ದರಿಂದ ಯದ್ಬಲಂ ತ್ವಂ ಸಮಾಶ್ರಿತ್ಯ, ಯಾವ ಬಲವನ್ನ ಆಶ್ರಯಿಸಿ ಸೀತೆಯನ್ನ ಕದ್ದೆಯೋ ಅದನ್ನು ಇಲ್ಲಿ ತೋರಿಸು. ಅಂದ್ರೆ ಬಂಧುಗಳ ಬಲದಿಂದ ನೀನು ಇಷ್ಟು ಆಟ ಆಡ್ತಾ ಇದ್ದಿ. ಅವನು ಮುಂದೆಯೂ ಅದನ್ನ ಹೇಳ್ತಾನೆ. ಚರಂತಿ ರಾಜಾನು ಉತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧುಜನಾನ್. ನಿನ್ನಂತಹ ಬಾಂಧವರನ್ನ ಹೊಂದಿ ರಾಜರು ಕೆಟ್ಟ ಕೆಲಸ ಮಾಡೇ ಮಾಡ್ತಾರೆ, ನಿಮ್ಮಂಥವ್ರು ಇರೋದು ಯಾಕೆ ಅಂತ ಕುಂಭಕರ್ಣನನ್ನ ದಬಾಯಿಸ್ತಾನೆ. ರಾಜ ಮಾಡಿದ ತಪ್ಪುಗಳನ್ನು ಮುಚ್ಚಿ ಹಾಕಲಿಕ್ಕೇರೇ ಬಂಧುಗಳಿರೋದು. ಏನ್ ಮಾಡ್ತಾ ಇದ್ದೀನಿ ನೀನು, ನನಗೆ ಬುದ್ಧಿವಾದ ಹೇಳ್ತೀಯಾ ಅಂತಾನೆ. ಈಗ ಒಂದು ಸ್ವಲ್ಪ ಉಲ್ಟಾ ಆಗಿದೆ. ರಾಜಕಾರಣಿಗಳನ್ನ ಬಂಧುವಾಗಿ ಹೊಂದಿದವರು ನಾವು ಏನ್ ಮಾಡಿದ್ರು ಅವರು ರಕ್ಷಣೆ ಮಾಡ್ತಾರೆ ಅಂತ. ನೀವು ಟ್ರಾಫಿಕ್ ಅಲ್ಲಿ ಒಬ್ಬ ನೋ ಎಂಟ್ರಿಲ್ ಬರ್ತಾ ಇರೋರ್ನ ಹಿಡಿದು ಬಿಟ್ರೆ ಯಾರು ಗೊತ್ತಾ, ಫೋನ್ ಮಾಡ್ತೀನಿ ಅಂತಾರೆ. ಆಗ ಹೀಗೂ ಇತ್ತು ಹಾಗೂ ಇತ್ತು. ಅದರಿಂದ ಯದ್ಬಲಂ ತ್ವಂ ಸಮಾಶ್ರಿತ್ಯ ಸೀತಾಮೇ ಹೃತವಾನಸಿ ತದ್ದರ್ಶಯ ಯಥಾಕಾಮಂ, ಎಲ್ಲರನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಒಲ್ಲಿಗೆ ರಾವಣನಿಗೆ ವಿಚಿತ್ರವಾದ ಸಂದೇಶ ಒಳಗಡೆ ಹೋಯಿತು. ಮಾತು ಕೇವಲ ರಾವಣನಂಥವರಿಗೆ ಕೇವಲ ಈ ಮಾತು ಇಷ್ಟೇ ಅರ್ಥ ಆಗಲ್ಲ, ಇದರಿಂದ ಆಚೆಗಿನ ಅರ್ಥವನ್ನು ಕೊಡುತ್ತೆ. ಇಷ್ಟು ಹೇಳಿದ ಮೇಲೆ ಅವರು ಹೋಗಿ ರಾವಣನ ಬಳಿಗೆ ಹೋದರು. ರಾವಣನ ಬಳಿಗೆ ಹೋಗಿ ಈ ರೀತಿ ನಿರೂಪಣೆ ಮಾಡಿದ್ರು. ಇಷ್ಟನ್ನ ನಾವು ನೋಡಿದ್ವಿ ನಿನ್ನೆ.
ಇತಿ ಪೂರ್ವಕಥಾನುವಾದ. ಆಮೇಲೆ ಅವರು ಹೋದ ಮೇಲೆ ಶ್ರೀರಾಮ ವಾನರರಿಗೆ ಹೇಳಿದ, ಲೋಕಪಾಲ ತಮಾಶೂರಾ ಕೃತಾಸ್ತ್ರಾ ದೃಢ ವಿಕ್ರಮಾ ರಾಮೋ ದಾಸರಥಿ ಶ್ರೀಮಾನ್ ಲಕ್ಷ್ಮಣಶ್ಚ ವಿಭೀಷಣ. ಅವರು ಹೋಗಿ ಹೇಳಿದ ಮೇಲೆ ಶ್ರೀರಾಮ ತನ್ನ ಸೈನ್ಯಕ್ಕೆ ಸೂಚನೆಯನ್ನು ಕೊಟ್ಟ. ಅದೇನು ಕೊಟ್ಟ ಅಂತ ಮತ್ತೆ ಮುಂದುವರಿಸ್ತಾರೆ. ಇಲ್ಲಿ ಕಥೆಯಲ್ಲಿ ಆ ಶುಕಸಾರಣರು ರಾವಣನ ಹತ್ರ ಹೋಗಿ ನಮಸ್ಕಾರ ಮಾಡಿ ನಿರೂಪಣೆ ಮಾಡ್ತಾರೆ. ನಾವು ವಿಭೀಷಣ ಗೃಹೀತೌತು ವಧಾರ್ಥಂ ರಾಕ್ಷಸೇಶ್ವರ. ಓ ರಾವಣನೇ, ಶುಕಸಾರಣರು ನಾವಿಬ್ಬರು ನೀನು ಹೇಳಿದಿ ಅಂತ ಹೇಳಿ ಗೂಢಚರ್ಯ ಮಾಡ್ಲಿಕ್ಕೆ ಹೋದ್ವಿ. ವಿಭೀಷಣ ಲೋಪ್ತ್ರೇಣ ಗೃಹೀತವು. ವಿಭೀಷಣ ಸಲೋಪ್ತ್ರಂ ಗೃಹೀತವು. ಸಲೋಪ್ತ್ರಂ ಅಂತಂದ್ರೆ ರೆಡ್ ಹ್ಯಾಂಡ್ ಅಂತೇವಲ್ಲ, ಹಾಗೆ. ಲೋಪ್ತ್ರ ಅಂತಂದ್ರೆ ವಸ್ತು, ಕದಿಯುವ ವಸ್ತುವಿನ ಜೊತೆಗೆ ಸಿಕ್ಕಿ ಬಿದ್ದ, ಅದು ರೆಡ್ ಹ್ಯಾಂಡೆಡ್. ಅದು ಏನಾಗಿದೆ, ಅಲ್ಲಿ ಕಳ್ಳರು ಕೂಡ ಸಿಗಬೇಕು ಅಂತ ಹೇಳಿ ವಸ್ತುಗಳಿಗೆ ಒಂಥರ ಕೆಂಪು ಬಣ್ಣವನ್ನ ಬಳಿದು ಇಡ್ತಾ ಇದ್ರಂತೆ. ಅದನ್ನು ಮುಟ್ಟಿದವ್ರ ಕೈ ಕೆಂಪಾಗಬೇಕು, ಅದು ರೆಡ್ ಹ್ಯಾಂಡ್. ಆದ್ರೆ ಇವತ್ತು ವಸ್ತು ಹಿಡ್ಕೊಂಡವ್ರನ್ನೆಲ್ಲ ರೆಡ್ ಹ್ಯಾಂಡ್ ಅಂತಾನೆ ಹೇಳೋದು, ಅಲ್ಲೇನು ಮೆತ್ತೇನಿರಲ್ಲ. ಹಾಗೆ ಇವರು ಎಣಿಸ್ತಾ ಇರ್ಬೇಕಾದ್ರೆ ಸಿಕ್ಕಾಕೊಂಡ್ವಿ. ವಿಭೀಷಣ ನಮ್ಮನ್ನು ಕಂಡಿಡ್ದ. ದೃಷ್ಟ್ವಾ ಧರ್ಮಾತ್ಮನಾ ಮುಕ್ತವು ರಾಮೇಣಾಮಿತ ತೇಜಸ. ಎಲ್ಲರೂ ಕೊಲ್ಲಲಿಕ್ಕೆ ಉದ್ಯುಕ್ತರಾಗಿದ್ರು ಶುಕಸಾರಣರನ್ನ. ಆಗ ರಾಮಚಂದ್ರ ದಯಾಮಯನಾಗಿ ನಮ್ಮನ್ನ ಬಿಟ್ಟ. ಅಲ್ಲಿಂದ ನೋಡಿ ಗೆಲುವು ಶುರು. ಇವರು ಹೊಗಳಿಕ್ಕೆ ಶುರು ಮಾಡಿಬಿಟ್ರು. ರಾಮೋ ದಾತರಥಿ ಶ್ರೀಮಾನ್ ಲಕ್ಷ್ಮಣಶ್ಚ ವಿಭೀಷಣ. ಧರ್ಮಾತ್ಮನಾದ ರಾಮ ನಮ್ಮನ್ನ ಬಿಟ್ಟ. ದೃಷ್ಟ್ವಾ ಧರ್ಮಾತ್ಮನಾ ಮುಕ್ತವು ರಾಮೇಣಾಮಿತ ತೇಜಸ. ಇನ್ನು ವಿಭೀಷಣ 4 ಜನರನ್ನು ಹೊಂದಿದ್ದಾನೆ, ಲೋಕಪಾಲಕರಂತೆ ಇರುವವರು. ರಾಮೋ ದಾಶರಥಿ ಶ್ರೀಮಾನ್ ಲಕ್ಷ್ಮಣಶ್ಚ ವಿಭೀಷಣ ಸುಗ್ರೀವಶ್ಚ. ರಾಮ, ಲಕ್ಷ್ಮಣ, ಸುಗ್ರೀವ. ಏತೆ ಶಕ್ತ ಪುರೀಂ ಲಂಕಾಂ ಸಪ್ರಾಕಾರಾಂ ಸತೋರಣಾಂ ಉತ್ಪಾಟ್ಯ ಸಂಕ್ರಾಮಯಿತುಂ ಸರ್ವೇ ತಿಷ್ಠಂತು ವಾನರಾಂ. ಅವರು ಲಂಕೆಯನ್ನ ಎತ್ತಿ ಇಡಬಲ್ಲರು. ನೋಡಿ, ಹನುಮಂತನ ಪ್ರಸಂಗ ಇಲ್ಲಿ ಬರಲಿಲ್ಲ. ಕಾರಣ ಏನು ಅಂದರೆ ಶುಕಸಾರಣರಿಗೆ ಹನುಮಂತನನ್ನ ಗಮನಿಸ್ಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಬದುಕಿ ಬಂದದ್ದೇ ಹೆಚ್ಚಾಯಿತು. ಸ್ವಸ್ಥವಾಗಿ ಸತ್ಯವನ್ನ ಕಾಣುವ ರೀತಿ ಹೇಗದು. ವಧಿಷ್ಯತಿ ಪುರೀಂ ಲಂಕಾಂ ಏಕಸ್ತಿಷ್ಠಂತು ತೇತ್ರಯ ರಾಮ ಲಕ್ಷ್ಮಣ ಗುಪ್ತಾಸ ಸುಗ್ರೀವೇಣ ಚ ವಾಹಿನಿ. ಒಬ್ಬನೇ ಸಾಕು, ಸುಗ್ರೀವ. ರಾಮ ಲಕ್ಷ್ಮಣ ಗುಪ್ತಾತ ಸುಗ್ರೀವೇಣ ಚ ವಾಹಿನಿ. ದೇವತೆಗಳು ಕೂಡ ಇದನ್ನ ಕೊಲ್ಲಲಾಗುವುದಿಲ್ಲ. ಪ್ರಹೃಷ್ಟ ಘೋಚಾಧ್ವಜಿನಿ ಸಮಹಾತ್ಮನಾಂ ವನೌಕಸಾಂ ಸಂಪ್ರತಿ ಯೋದ್ಧುಮಿಚ್ಛತಾಂ ಅಲಂ ವಿರೋಧೇನ ಶಮೋ ವಿಧೀಯತಾಂ ಪ್ರದೀಯತಾಂ ದಾತರಥಾಯ ಮೈಥಿಲೀ. ಹೀಗೆ ಹೇಳಿ ಶುಕಸಾರಣರು ರಾವಣನಿಗೆ ಬೇಡಿಕೊಳ್ತಾ ಇದ್ದಾರೆ. ಪ್ರಹೃಷ್ಟ ಯೋಧ ಧ್ವಜಿನಿ ಮಹಾತ್ಮನಾಂ. ರಾಮನ ಸೈನಿಕರಿಗೆ ಉತ್ಸಾಹ ಇದೆ, ಪ್ರಹೃಷ್ಟರಾಗಿದ್ದಾರೆ. ನಮ್ಮ ಸೈನಿಕರಿಗೆ ಉತ್ಸಾಹಕ್ಕೆ ಕಾರಣವೇ ಇಲ್ಲ. ಏನು ಅಂತ ಉತ್ಸಾಹ ಬರಬೇಕು? ಏನಿದೆ? ನಮ್ಮ ದೊರೆ ಯಾವುದೋ ಹೆಣ್ಣನ್ನು ಎತ್ಕೊಂಡ್ ಬಂದಿದ್ದಾನೆ. ಅವಳ ಗಂಡ
ಈಗ ಇಲ್ಲಿ ಬಂದು ಕಾದಾಡ್ತಾ ಇದ್ದಾನೆ. ನಾವು ದೊರೆಗಾಗಿ ಕಾದಾಡಬೇಕು ಅಂತನಾ, ಅಥವಾ ನನ್ನ ದೊರೆ ನಿರಪರಾಧಿ ಅವನನ್ನು ರಕ್ಷಿಸಬೇಕು ಅಂತನಾ, ಏನಿದೆ? ಪ್ರಾಣ ಕೊಡಲಿಕ್ಕೆ ಒಂದೇ ಒಂದು ಕಾರಣ ಏನು ಅಂದರೆ ನಮ್ಮ ಧಣಿ ನಮ್ಗೂಟಕ್ಕೆ ಹಾಕಿದ್ದಾನೆ ಅಂತ ಅಷ್ಟೇ. ಆದರೆ ಕಪಿಗಳಿಗೆ ಹಾಗಲ್ಲ. ನಾವು ನ್ಯಾಯದ ಪರ ಹೋರಾಡ್ತಾ ಇದ್ದೇವೆ ಅಂತ ಆ ತೃಪ್ತಿ ಅವರಿಗಿದೆ. ನಮ್ಮವರಿಗೆ ಏನಿದೆ? ಏನಿಲ್ಲ. ಹೋರಾಡು ಅಂದರೆ ಏನಂತ ಹೋರಾಡಬೇಕು? ನಿರುದ್ದೇಶ್ಯವಾದ ಹೋರಾಟ. ಅದೇ ಹೇಳಿದ್ನಲ್ಲ, ಸುಪಾರಿ ಕಿಲ್ಲರ್ಸ್ಗೆ ಏನಿರುತ್ತೆ ಹೇಳಿ? ಕೊಲ್ಲಬೇಕು, ದುಡ್ಡು. ಆದರೆ ಅದರಿಂದಾಗಿ ಆ ಕೊಲೆ ಕ್ರೌರ್ಯ ಭರಿತವೇ ವಿನಃ ಅದು ಅಪರಾಧ. ಯಾಕೆ ಅಂದರೆ ಏನು ಉದ್ದೇಶ ಇಲ್ಲದೆ ಕೊಂದು ಬಿಡ್ತಾರೆ. ಅದು ಕೊಲೆ. ಸಂಹಾರ ಮಾಡಿದ್ರು ಅನ್ನಲ್ಲ. ಸಂಹಾರ ಅಂತಂದ್ರೆ ಏನು? ಅವನನ್ನ ಕೆಡುಕು ಮಾಡೋದರಿಂದ ಹಿಂದೆ ಸರಿಸೋದು. ಅವನನ್ನ ಕೆಡುಕು ಮಾಡೋದ್ರಿಂದ ಹಿಂದೆ ಸರಿಸೋದು. ಕೆಟ್ಟದ್ದು ಮಾಡಬಾರದು ಅವನು, ಅದು ಸಂಹಾರ. ಕೊಲೆ ಅಂದ್ರೇನು? ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದ, ಮಧ್ಯದಲ್ಲಿ ಕೊಂದುಬಿಟ್ಟ, ಇದು ಕೊಲೆ. ಹೀಗಾಗಿ ಶ್ರೀರಾಮನ ಸೈನ್ಯ ಪ್ರಹೃಷ್ಟ ಯೋಧ, ಸಂತೋಷಗೊಂಡಿರುವ ಯೋಧರನ್ನು ಹೊಂದಿದೆ. ಸೈನಿಕರು, ಯೋಧರು ಅಂದ್ರೆ ಸೈನಿಕರು. ವನೌಕಸಾಂ ಸಂಪ್ರತಿ ಯೋದ್ಧುಮಿಚ್ಛತಾಂ, ಅವರು ಕಾಡಿನಲ್ಲಿ ವಾಸ ಮಾಡುವವರು, ಅವ್ರಿಗೊಂದು ಮೋಟಿವ್ ಇದೆ. ಅಲಂ ವಿರೋಧೇನ ಚಮೋ ವಿಧೀಯತಾಂ, ಸಾಕು ವಿರೋಧ. ಶಾಂತ ನಾಗು, ಶಮೋ ವಿಧೀಯತಾಂ ಪ್ರದೀಯತಾಂ ದಾಚರಥಾಯ ಮೈಥಿಲೀ. ರಾಮನಿಗೆ ಸೀತೆಯನ್ನು ಕೊಟ್ಟು ಬಿಡು ಅಂತ ಶುಕಸಾರಣರು ಹೇಳುದು. ಇದು ಸೋಲಿನ ಶುರು. ಇಲ್ಲಿಗೆ 25ನೇ ಸರ್ಗ ಮುಗೀತು. ಇದನ್ನು ಕುರಿತು ಮುರಾರಿ ಅಂತ ಹೇಳಿ ಒಬ್ಬ ನಾಟಕಕಾರ, ಮುರಾರಿ ಮಿಶ್ರ ಅಂತ, ಅನರ್ಘ ರಾಘವ ಅಂತ ಒಂದು ನಾಟಕ. ನಮ್ಮ ಗುರುಗಳು ಅದೊಂದು ಫೇಮಸ್ ಡೈಲಾಗ್ ಇತ್ತು. ಅಬ್ಧಿರ್ಲಂಘಿತ ಏವ ವಾನರ ಭಟೈ ಕಿಂತ್ವಸ್ಯ ಗಂಭೀರತಾಂ ಆಪಾತಾಳ ನಿಮಗ್ನ ಪೀವರತನು ಜಾನಾತಿ ಮಂಥಾಚಲಹ ಅಂತ. ಅವ್ರು ಯಾವಾಗಲೂ ಇದನ್ನು ಕೋಟ್ ಮಾಡ್ತಾ ಇದ್ರು. ಅಬ್ಧಿರ್ಲಂಘಿತ ಏವ ವಾನರ ಭಟೈ, ಕಪಿಗಳು ಕಡಲನ್ನು ದಾಟಿದ್ದಾರೆ, ಆಳವನ್ನು ಕಂಡಿದ್ದಾರೇನು? ಆಳವನ್ನು ಕಂಡವರು ಯಾರು? ಅಮೃತ ಮಥನದ ಕಾಲದಲ್ಲಿ ತಳದವರೆಗೂ ಹೋಗಿ ಕಚ್ಚಿಕೊಂಡ ಮಂದರ ಪರ್ವತವಲ್ಲದೆ ಬೇರೇನು? ಇದನ್ನ ಅವರು ತ್ರಿವಿಕ್ರಮ ಪಂಡಿತರ ಮಾತಿಗೆ ಸಮೀಕರಿಸಿ ಯಾವುದೇ ಶಾಸ್ತ್ರದ ಆಳಕ್ಕೆ ಇಳಿಬೇಕು, ಮೇಲೆ ಮೇಲೆ ದಾಟಿಕೊಂಡು ಹೋಗಬಾರದು ಅಂತ ಹೇಳ್ತಾ ಇದ್ರು. ಇರ್ಲಿ, ಆ ಮುರಾರಿ ಮಿಶ್ರ ಅಂತ ಪರಿಚಯ ಮಾಡಲಿಕ್ಕೆ ಅವನೊಂದು ಮಾತು ಹೇಳ್ತಾನೆ. ರಾಮಾಯಣದಿಂದ ನಮಗೆ ಏನು ಗೊತ್ತಾಗತ್ತೆ ಅಂತ. ರಾಮಾಯಣದಿಂದ ನಮಗೇನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ರಾಮಾಯಣದಿಂದ ಗೊತ್ತಾಗೋದಿದು. ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೋಪಿ ಸಹಾಯತಾಂ ಅಪಂಥಾನಂತು ಗಚ್ಚಂತಂ ಸೋದರೋಪಿ ವಿಮುಂಚತಿ ಅಂತ. ರಾಮಾಯಣದಿಂದ ನಿನಗೆ ತಿಳಿದಿದ್ದೇನು ಅಂದ್ರೆ ಅವನು ಹೇಳೋದು, ಯಾಂತಿ ನ್ಯಾಯ ಪ್ರವೃತ್ತಸ್ಯ, ನ್ಯಾಯದಲ್ಲಿ ತೊಡಗಿದವನಿಗೆ ತಿರಿಯಂಚೋಪಿ, ಪ್ರಾಣಿಗಳು ಸಹಾಯ ಮಾಡ್ತವೆ. ಅಪಂಥಾನಂತು ಗಚ್ಚಂತಂ, ದಾರಿ ಬಿಟ್ಟು ಹೋಗುವವನಿಗೆ ಸೋದರೋಪಿ ವಿಮುಂಚತಿ, ತಮ್ಮನೂ ಅವನನ್ನು ಬಿಟ್ಟು ಹೋಗ್ತಾನೆ. ಇದು ನಾನು ರಾಮಾಯಣದಿಂದ ಕಲ್ತಿದ್ದು ಅಂತ. ಅಂತಹ ಒಂದು ತತ್ವ ಇಲ್ಲಿ ಗೊತ್ತಾಗೋದು. ಇಲ್ಲ, ಅದು ಮುರಾರಿ ಮಿಶ್ರನ ವ್ಯೂ. ಮುರಾರಿ ಮಿಶ್ರನ ವ್ಯೂ ನೋಡಿ. ಎಲ್ಲರೂ ಕೂಡ ಮಾನಸಿಕವಾಗಿ ಅವನನ್ನು ಬಿಟ್ಟುಬಿಡ್ತಾ ಇದ್ದಾರೆ. ಶುಕಸಾರಣರಿಗೆ ಅಯ್ಯೋ ಬೇಡ ಅಂತ ಆಯ್ತಾ,
ಮುಂದೆ ಅನೇಕ ಸಂಗತಿಗಳು ತೋರುತ್ತೆ. ಮಾನಸಿಕವಾಗಿ ಎಲ್ಲರೂ ಬಿಟ್ಟಿದ್ದಾರೆ ಅವನನ್ನ. ಹಣೆ ಬರಹ ಜೊತೆಗಿದ್ದೀವಿ, ಹೋರಾಡಬೇಕು, ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಯಾಕೆಂದ್ರೆ ಇವನು ಫಟಿಂಗತನದಲ್ಲಿ ನಾವು ಕೂಡ ಪಾಲುದಾರರಾಗೋಗಿದ್ದೀವಿ ಅಂತ ಹೇಳಿ ಅನಿವಾರ್ಯವಾಗಿ ಹೋರಾಡಿ ಸತ್ತವರೇ ಬಹಳ ಜನ. ಇದು ರಾಮನ ಗೆಲುವಿನ ಆರಂಭ. ವಿಭೀಷಣ ಬಿಟ್ಟು ಬಂದ, ಆಮೇಲೆ ಈಗ ಶುಕಸಾರಣರು ಕೈಗಳನ್ನು ಮುಕ್ಕೊಂಡು ಧರ್ಮಾತ್ಮ ಮಹಾನುಭಾವ ನಮ್ಮನ್ನು ಬಿಟ್ಬಿಟ್ಟ. ನಾವು ಗೂಢಚಾರರು, ಕೊಂದ್ರೆ ಯಾವ ತಪ್ಪೂ ಇರಲಿಲ್ಲ, ಆದರೂ ಬಿಟ್ಟರು. ದಯವಿಟ್ಟು ಅವರ ಸೇನೆಯಲ್ಲಿ ಸಂತೋಷವಿದೆ, ಉದ್ದೇಶಕ್ಕೆ ಹೋರಾಡುವ ಒಂದು ಉತ್ಸಾಹ ಇದೆ, ನಮ್ಮಲ್ಲಿ ಅದಿಲ್ಲ. ಇದು ತದ್ವಚ ಸತ್ಯಮಕ್ಲೀಬಂ ಸಾರಣೇನಾಭಿಭಾಷಿತಂ ನಿಶಮ್ಯ ರಾವಣೋ ರಾಜ ಪರ್ಯಭಾಷತ ಸಾರಣಂ. ಆಗ ಅವನು ಹೇಳದ, ತದ್ವಚಃ ಅವರ ಮಾತು ಸತ್ಯಂ, ನೇರವಾದ ನುಡಿ, ಅಕ್ಲೀಬಂ ಭಯವಿರದ ನುಡಿ. ಅವನು ಅಷ್ಟು ವರ್ಷ ಜೊತೆಗಿದ್ದಾರೆ ಶುಕಸಾರಣರು ರಾವಣನ ಜೊತೆಗೆ. ನಮ್ಮ ಒಡೆಯ ಏನು ಅಂತ ಗೊತ್ತಿಲ್ವೇ ಅವರಿಗೆ? ಗೊತ್ತಿದೆ, ಆದರೂ ಧೈರ್ಯದಿಂದ ಹೇಳಿದ್ರು ಅವರು. ಆಗ ಸಾರಣನನ್ನ ಕುರಿತು ಹೇಳಿದನಂತೆ ರಾವಣ, ಯದಿ ಮಾಂ ಅಭಿಯುಂಜೀರನ್ ದೇವಗಂಧರ್ವದಾನವಾಹ ನೈವ ಸೀತಾಮಹಂ ದದ್ಯಾಂ ಸರ್ವಲೋಕ ಭಯಾದಪಿ. ದೇವತೆಗಳು, ಗಂಧರ್ವರು, ಉರಗರು, ದಾನವರು ಎಲ್ಲರೂ ಒಟ್ಟು ಬರಲಿ, ಕೊಡಲ್ಲ ನಾನು. ತ್ವಂತು ಸೌಮ್ಯ ಪರಿತ್ರಸ್ತೋ ಹರಿಭಿ ಪೀಡಿತೋ ಭೃಚಂ ಪ್ರತಿಪ್ರದಾನ ಮಧ್ಯೈವ ಸೀತಾಯ ಸಾಧು ಮನ್ಯಸೇ. ನೀನು ಒಳಗಡೆ ಹೋಗಿದ್ದಿ, ಕಪಿಗಳ ಸೈನ್ಯದ ಒಳಗಡೆ, ಅದರಿಂದಾಗಿ ನೀನು ಹೆದರಿದ್ದಿ. ಹೆದರಿ ನೀನು ಈ ರೀತಿ ಮಾತಾಡ್ತಾ ಇದ್ದಿ. ಹೆದರಿಕೆ ಆದಾಗ ಹಾಲನ್ನು, ತಣ್ಣಗಿನ ಹಾಲನ್ನು, ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಐಸ್ ಕ್ರೀಮನ್ನು ಊದಿ ಕುಡಿತಾನೆ ಮನುಷ್ಯ. ಆ ತರಹ ಆಗ್ಬಿಡುತ್ತೆ, ಅಷ್ಟು ಭಯ. ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ನೀನು. ಆದರೆ ನಾನು ಇದಕ್ಕೆ ಒಪ್ಕೊಳ್ತೀನ? ಯಾರು ನಾನು? ಕೋಹಿನಾಮ ಸಪತ್ನೋ ಮಾಂ ಸಮರೇ ಜೇತುಮರ್ಹತಿ. ಯಾವ ಶತ್ರು ತಾನೇ ನನ್ನನ್ನು ಗೆಲ್ಲಬಲ್ಲ? ಇತ್ಯುಕ್ತ್ವಾ ಪರುಷಂ ವಾಕ್ಯಂ ರಾವಣೋ ರಾಕ್ಷಸಾಧಿಪ. ಈ ರೀತಿಯಾಗಿ ನುಡಿದು ಧಡಧಡನೆ ಹತ್ತಿದನಂತೆ ಮಹಡಿ ಮೆಟ್ಟಲುಗಳನ್ನ. ಆರುರೋಹತತ ಶ್ರೀಮಾನ್ ಪ್ರಾಸಾದಂ ಹಿಮ ಪಾಂಡುರಂ. ಎಂತಹ ಮಹಡಿಯ ಮೆಟ್ಟಲುಗಳು, ಎಂತಹ ಮಹಡಿ, ಎಂತಹ ಬಾಲ್ಕನಿ. ಹಿಮ ಪಾಂಡುರಂ, ಮಂಜಿನಂತೆ ಬೆಳ್ಳಗಿರುವ ಮಹಡಿ ಮನೆಯನ್ನು ಹತ್ತಿದ. ವಸ್ತುತಃ ಸೌಧ ಅಂದ್ರೆ ಅದೇ, ಸುಧಾ ಅಂದ್ರೆ ಸುಣ್ಣ, ಸುಣ್ಣ ಬಳಿದ ಬಿಳಿಯ ಮನೆಯನ್ನ ಸೌಧ ಅಂತ ಕರೀತಾರೆ. ಬಹುತಾಲ ಸಮುತ್ಸೇಧಂ ರಾವಣೋಥ ದಿದೃಕ್ಷಯ. ಬಹಳ ಎತ್ತರ, ಅದು ಬಹುತಾಲ. ಇದಕ್ಕೆ ಎರಡರ್ಥ ಮಾಡ್ತಾರೆ. ಒಂದು ತಾಳೆ ಮರ ಅಂತ. ಒಂದು ತಾಳೆ ಮರ ಎಷ್ಟು ಇರುತ್ತೋ ಅದರ 3 ಪಟ್ಟು 4 ಪಟ್ಟು ಎತ್ತರದ ಮಹಡಿಯನ್ನು ಹತ್ತಿದ ಅಂತ ಒಂದು. ತಾಲ ಅಂತ ಹೇಳಿದ್ರೆ ಸುಮಾರು 8 ಅಡಿ ತಪ್ಪಿದ್ರೆ 10 ಅಡಿ, ಕೆಲವೊಬ್ರು 7 ಅಡಿ ಅಂತ ತಗೊಳ್ತಾರೆ. ಬಹುತಾಲ ಅಂತಂದ್ರೆ ಆ ತರದ್ ಬಹಳ ಇರೋದು. ಅಂದ್ರೆ ಒಂದು 14-15 ಅಡಿ ತಪ್ಪಿದ್ರೆ 20 ಅಡಿ ಮಹಡಿಯನ್ನು ಏರಿದ. ನೋಡಬೇಕು ಅಂತ. ತಾಭ್ಯಾಂ ಚರಾಭ್ಯಾಂ ಸಹಿತಃ ರಾವಣ ಕ್ರೋಧ ಮೂರ್ಛಿತಃ ಪಶ್ಯಮಾನ ಸಮುದ್ರಂತಂ ಪರ್ವತಾಂಶ್ಚ ವನಾನಿ ಚ. ಇಬ್ಬರು ಗೂಢಚಾರರ ಜೊತೆಗೂಡಿ ಸಿಟ್ಟು ಮಾಡಿಕೊಂಡು ಸಮುದ್ರಂ ಪಶ್ಯಮಾನಃ, ಸಮುದ್ರದ ಕಡೆ ದೃಷ್ಟಿ ಇಟ್ಟು ಪರ್ವತಗಳನ್ನು, ಕಾಡುಗಳನ್ನು ನೋಡುತ್ತಾ ಹತ್ತಿದ. ಯಾಕೆ ಅಂದ್ರೆ
ಎಂಥ ಸಿಟ್ಟು ಅಂತಂದ್ರೆ ಕಪಿಗಳನ್ನು ನೋಡ್ಬಿಟ್ರೆ ಈ ಕೂಡಲೇ ಹಾರಿ ಹೊಡೆದು ಬಿಡ್ತೀನಿ, ಸದ್ಯಕ್ಕೆ ಬೇಡ ಅಂತ. ಸ್ವಲ್ಪ ಹೊತ್ತು ಬೆಟ್ಟವನ್ನ ಕಡಲನ್ನ ನೋಡ್ತಾ ಸಮಾಧಾನ ಆದಮೇಲೆ ದದರ್ಶ ಪೃಥಿವೀದೇತಂ ಸುಸಂಪೂರ್ಣಂ ಪ್ಲವಂಗಮೈಹಿ, ಭೂಮಿ ಕಡೆ ನೋಡಿದ. ಭೂಮಿ ಕಡೆ ನೋಡಿದ್ರೆ ಎಲ್ಲ ಕಪಿಗಳಿದ್ದಾರೆ. ತದಪಾರಮಸಹ್ಯಂಚ ವಾನರಾಣಾಂ ಮಹಾಬಲಂ, ಕಣ್ಣಳತೆಯಲ್ಲಿ ಗುರುತಿಗೆ ಸಿಗ್ತಾ ಇಲ್ಲ, ಇಷ್ಟೇ ಜನ ಅಂತ ಲೆಕ್ಕ ಸಿಗ್ತಾ ಇಲ್ಲ. ಆಲೋಕ್ಯ ರಾವಣೋ ರಾಜ ಪರಿಪಪ್ರಚ್ಛ ಸಾರಣಂ, ಟಿವಿಯಿಂದ ಸಾರಣನ ಕಡೆ ತಿರುಗಿದ, ಕೇಳಿದ ಅಂತೆ, ಯೇಷಾಂ ಕೇ ವಾನರಾ ಮುಖ್ಯಾಃ ಕೇ ಶೂರಾಃ ಕೇ ಮಹಾಬಲಾಃ, ಯಾರು ಕಪಿಗಳಲ್ಲಿ ಮುಖ್ಯರಾದವರು, ಯಾರು ಪ್ರಧಾನರು, ಯಾರು ಸೇನೆಯನ್ನು ಮುನ್ನಡೆಸುವವರು, ಕೇ ಪೂರ್ವಮಭಿವರ್ತಂತೆ ಮಹೋತ್ಸಾಹ ಸಮಂತತಃ, ಯುದ್ಧ ಮಾಡಿದರೆ ಮುಂದಿನ ಲೈನ್ನಲ್ಲಿ ನಿಲ್ಲುವವರು ಯಾರು, ನಡುವಣ ಲೈನ್ನಲ್ಲಿ ನಿಲ್ಲುವವರು ಯಾರು, ಪಾರ್ಶ್ವದಲ್ಲಿರುವವರು ಯಾರು, ಹಿಂದೆ ಇರುವವರು ಯಾರು. ಕೇಶಾಂ ಶೃಣೋತಿ ಸುಗ್ರೀವಃ ಕೇವಾ ಯೂಥಪ ಯೂಥಪಾಹ, ಢಣಾಯಕರು ಯಾರು, ದಳವಾಯಿಗಳು ಯಾರು. ದಳವಾಯಿ ಅಂತಂದ್ರೆ ಪುಟ್ಟ ಪುಟ್ಟ ತುಕಡಿಗಳು, ಅದನ್ನ ಯಾರು ಪಾಲನೆ ಮಾಡುತ್ತಾರೆ, ದಳಪತಿ ದಳವಾಯಿ, ದಳವಾಯಿ ದಳಪತಿ. ಢಣಾಯಕ ದಂಡನಾಯಕದ ಸಂಸ್ಕೃತ ದಂಡನಾಯಕ, ಆ ದಂಡನಾಯಕದ ಕನ್ನಡದ ತದ್ಭವ ಢಣಾಯಕ. ನೀವು ಹೊಸಪೇಟೆ ಸುತ್ತಮುತ್ತಲು ಹೋದ್ರೆ ಇಂಥ ಕೆರೆಗಳೇ ಇರೋದು. ಢಣಾಯಕನ ಕೆರೆ ಅಂತ ಇದೆ. ಢಣಾಯಕನ ಕೆರೆ, ವ್ಯಾಸನ ಕೆರೆ ಪಕ್ಕ. ಹೀಗಾಗಿ ಢಣಾಯಕನ ಕೆರೆ ಯಾವುದೋ ಹಂಪೆಯ ಒಬ್ಬ ದಂಡನಾಯಕ ಕಟ್ಟಿಸಿದ್ದ ಕೆರೆ ಇರಬಹುದು ಅದು. ಹಾಗೆ ಅದರಿಂದಾಗಿ ಯಾರ್ಯಾರಿಗೆ ಸುಗ್ರೀವನಿಗೆ ಡೈರೆಕ್ಟ್ ರಿಪೋರ್ಟ್ ಯಾರು ಮಾಡ್ತಾರೆ, ಕೇಶಾಂ ಶೃಣೋತಿ ಸುಗ್ರೀವ, ಯಾರ ಮಾತನ್ನ ನೇರವಾಗಿ ಕೇಳ್ತಾನೆ ಸುಗ್ರೀವ. ಕೇವಾ ಯೂಥಪ ಯೂಥಪಾಹ, ಯಾರು ದಂಡನಾಯಕರು. ಯೂಥಪ ಅಂತಂದ್ರೆ ದಳವಾಯಿಗಳು, ದಳವಾಯಿಗಳ ಯೂಥ ಅದರ ಒಡೆಯ. ಮೈಸೂರಿನಲ್ಲಿ ಅಂಥವರನ್ನ ಹಳೆ ಪೈಕದವರು ಅಂತ ಕರೀತಾ ಇದ್ರು. ಹಳೆ ಪೈಕ ಜೊತೆಗಿರುವವರು. ಅದರಲ್ಲಿ ಒಬ್ಬ ದಳವಾಯಿ ಇದ್ದ, ವಿಗಡ ವಿಕ್ರಮರಾಯ ಅಂತ. ಅವನ ದಾರುಣವಾದ ಅಂತ್ಯ ಮೈ ನಡುಗಿಸುತ್ತೆ. ಅದು ಇರ್ಲಿ. ಸಾರಣ ಚಕ್ಷ್ವಮೇ ಸರ್ವಂ ಕಿಂ ಪ್ರಭಾವ ಪ್ಲವಂಗಮಾ, ಎಲೈ ಸಾರಣನೇ ಅವರ ಬಲ ಏನು ಹೇಳೋ. ಸಾರಣೋ ರಾಕ್ಷಸೇಂದ್ರಸ್ಯ ವಚನಂ ಪರಿಪೃಚ್ಛತಃ, ಸಾರಣ ಅಂತ ಅವನ ಹೆಸರು, ಆ ರಾಕ್ಷಸನ ಹೆಸರು. ಹೇಳು. ಸಾರಣ ಏನು ಮಾಡಿದ, ನುಡಿದ. ಆಬಭಾಷೇಥ ಮುಖ್ಯಜ್ಞೋ ಮುಖ್ಯಾನ್ಸ್ತತ್ರ ವನೌಕತಃ, ಕೆಳಗಡೆಯಿಂದ ಯಾರ್ಯಾರು ಮೇಲ್ಗಡೆ ನೋಡ್ತಾ ಇದ್ರಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದ ಮೇಲ್ಗಡೆ ನಿಂತು. ಏಷಯೋಭಿಮುಖೋ ಲಂಕಾಂ ನರ್ದನ್ಸ್ತಿಷ್ಠತಿ ವಾನರಃ ಯೂಥಪಾನಾಂ ಸಹಸ್ರೇಣ ಶತೇನ ಪರಿವಾರಿತಃ ಯಸ್ಯ ಘೋಷೇಣ ಮಹತಾ ಸಪ್ರಾಕಾರ ಸತೋರಣ ಲಂಕಾ ಪ್ರತಿಹತಾ ಸರ್ವಾ ಸಶೈಲವನಕಾನನ ಸರ್ವಶಾಖಾ ಮೃಗೇಂದ್ರಸ್ಯ ಸುಗ್ರೀವಸ್ಯ ಮಹಾತ್ಮನಃ ಬಲಾಗ್ರೇ ತಿಷ್ಠತೆ ವೀರೋ ನೀಲೋ ನಾಮೈಷ ಯೂಥಪಃ. ನೋಡು, ಅಲ್ಲಿ ಒಬ್ಬ ಇದ್ದಾನೆ. ಯೂಥಪಾನಾಂ ಸಹಸ್ರೇಣ ಶತೇನ ಪರಿವಾರಿತಃ, ಲಕ್ಷಾಂತರ ಕಪಿಗಳಿಂದ ಕೂಡಿಕೊಂಡು,
ಲಂಕಾಂ ಅಭಿಮುಖ, ಲಂಕೆಗೆ ತಿರುಗಿ ನರ್ದನ್ ತಿಷ್ಠತಿ ವಾನರಃ, ಪದೇ ಪದೇ ಗರ್ಜಿಸ್ತಾ ಇದ್ದಾನಲ್ಲ, ಅವನ ಗರ್ಜನೆ ಲಂಕಾ ಪ್ರತಿಹತಾತರವ ಸಶೈಲವನ ಕಾನನ, ಅವನ ಧ್ವನಿ ಇಡೀ ಲಂಕೆಯ ತುಂಬ ಪ್ರತಿಧ್ವನಿಯನ್ನು ಉಂಟು ಮಾಡ್ತಾ ಇದೆಯಲ್ಲ. ಕೋಟೆಯ ಕೊತ್ತಳದ ಬಾಗಿಲುಗಳೆಲ್ಲ ಲೈಟಾಗಿ ನಡುಗುತ್ತಾ ಇರೋ ಹಾಗೆ ವೈಬ್ರೇಟಿವ್ ಆಗಿ ಇದೆಯಲ್ಲ, ಅವನು ನೋಡು. ಲಂಕಾ ಸರ್ವಶಾಖಾ ಮೃಗೇಂದ್ರಾಣಾಂ, ಎಲ್ಲ ಶಾಖಾ ಮೃಗಗಳು, ಶಾಖಾ ಅಂದರೆ ರೆಂಬೆ ಕೊಂಬೆಗಳಲ್ಲಿ ನಿದ್ರೆ ಮಾಡಬಲ್ಲ ಇರಬಲ್ಲ ಮೃಗಗಳು ಅಂದರೆ ಕಪಿಗಳು, ಈ ಎಲ್ಲ ಕಪಿಗಳ ಮುಂದೆ ನಿಂತಿದ್ದಾನಲ್ಲ ನೀಲ ಅಂತ ಅವನ ಹೆಸರು. ಬಾಹು ಪ್ರಗೃಶ್ಚ ಯಪ್ಪದ್ಭ್ಯಾಂ ಮಹೀಂ ಗಚ್ಚತಿ ವೀರ್ಯವಾನ್, ಲಂಕಾನ್ ಅಭಿಮುಖ ಕೋಪಾತ್ ಅಭೀಕ್ಷ್ಣಂ ಸ ವಿಜೃಂಭತೆ. ತೋಳುಗಳನ್ನು ಹಿಡಿದು ಕಾಲುಗಳನ್ನು ಬಾಗಿಸಿ ಇನ್ನೇನು ಜಿಗಿದು ಬಿಡ್ತಾನೋ ಎಂಬಂತೆ ಕಾಣ್ತಾ ಇದ್ದಾನಲ್ಲ, ಲಂಕೆಯನ್ನು ಸಿಟ್ಟಿನಿಂದ ನೋಡ್ತಾ. ಗಿರಿಶೃಂಗ ಪ್ರತೀಕಾಚ ಪದ್ಮ ಕಿಂಜಲ್ಪ ಸನ್ನಿಭ, ಬೆಟ್ಟದಂತೆ ಎತ್ತರದವ, ತಾವರೆಯ ಮೊಗ್ಗಿನಂತೆ ಮೈ ಬಣ್ಣದವ. ಸ್ಫೋಟಯತ್ಯತಿ ಸಂರಬ್ಧೋ ಲಾಂಗೂಲಂಚ ಪುನಃ ಪುನಃ, ತನ್ನ ಬಾಲವನ್ನ ಪದೇ ಪದೇ ನೆಲಕ್ಕೆ ಅಪ್ಪಳಿಸುತ್ತಾ ಸದ್ದು ಮಾಡ್ತಾ ಇದ್ದಾನಲ್ಲ. ಯಸ್ಯ ಲಾಂಗೂಲ ಶಬ್ದೇನ ಸ್ವನಂತಿ ಪ್ರತಿಚೋದಿಶಾ, ಯಾರ ಬಾಲದ ಅಪ್ಪಳಿಸುವಿಕೆಯಿಂದ 10 ದಿಕ್ಕುಗಳು ಪ್ರತಿಧ್ವನಿಸ್ತಾ ಇದೆಯಲ್ಲ. ಯೇಷವಾನರ ರಾಜೇನ ಸುಗ್ರೀವೇಣಾಭಿಷೇಚಿತ ಯುವರಾಜೋಂಗದೋ ನಾಮ ತ್ವಾಮಾಹ್ವಯತಿ ಸಂಯುಗೇ. ಸುಗ್ರೀವನೇ ಯಾರನ್ನ ಕೈಯಾರೆ ಯುವರಾಜ ಪದವಿಯಲ್ಲಿ ಅಭಿಷೇಕ ಮಾಡಿದ್ದಾನೋ ಅಂತಹ ಅಂಗದ ಈಗಲೂ ನೋಡು, ನಿನ್ನನ್ನು ನೋಡಿ ಬಾ ಅಂತ ಕಣ್ಣಲ್ಲೇ ಕರೀತಾ ಇದ್ದಾನೆ, ಅದು ಅಂಗದ. ವಾಲಿನ ಸದೃಶ ಪುತ್ರ ಸುಗ್ರೀವಶ್ಚ ಸದಾ ಪ್ರಿಯ, ನಿನ್ನ ಪರಮ ಮಿತ್ರ ವಾಲಿ, ಅವನ ಮಗ ಅವನು. ಭೇದನೆ ಮಾಡಬಹುದು ಅಂತ ಅನ್ಕೋಬೇಡ, ನಿಮ್ಮ ಅಪ್ಪನನ್ನ ಕೊಂದವನಿವನು ಅಂತ. ಸುಗ್ರೀವಶ್ಚ ಸದಾ ಪ್ರಿಯ, ಸುಗ್ರೀವನಿಗೆ ಪ್ರಿಯ. ರಾಘವಾರ್ಥೇ ಪರಾಕ್ರಾಂತ ಶಕ್ರಾರ್ಥೇ ವರುಣೋ ಯಥಾ, ರಾಮನಿಗಾಗಿ ಜೀವನವನ್ನು ಕೊಟ್ಟವ ಇಂದ್ರನಿಗಾಗಿ ವರುಣ ಹೇಗೆ ತನ್ನ ಜೀವನವನ್ನು ಕೊಟ್ಟನೋ ಹಾಗೆ. ಅಂದ್ರೆ ಇಂದ್ರನ ಸೇವೆಗೆ ಹೇಗೆ ವರುಣನಿದ್ದಾನೋ ಹಾಗೆ ಅಂತ. ಏತಸ್ಯ ಸಾಮತಿ ಸರ್ವಾ ಯದೃಷ್ಟ ಜನಕಾತ್ಮಜ ಹನುಮತಾ ವೇಗವತ ರಾಘವಸ್ಯ ಹಿತೈಚಿಣ ಬಹೂನಿ ವಾ ನರೇಂದ್ರಾಣಾಂ ಯೇಷ ಯೂಥಾನಿ ವೀರ್ಯವಾನ್. ಇನ್ನು ಅನುವಾಲಿಸುತಸ್ಯಾಪಿ, ವಾಲಿಸುತನ ಪಕ್ಕದಲ್ಲಿ ವೀರನಾಗಿ ನಿಂತಿದ್ದಾನೆ. ವೀರಸ್ತಿಷ್ಠತಿ ಸಂಗ್ರಾಮೇ ಸೇತು ಹೇತುರಯನ್ನಲಹ, ಸೇತುವಿಗೆ ಕಾರಣ ಸೇತು ಹೇತು, ಅದೇ ನಳ, ಅವನೇ ಇಂಜಿನಿಯರ್, ಸೇತುವೆಯನ್ನು ಕಟ್ಟಿದವ. ಏತು ವಿಷ್ಟಭ್ಯಗಾತ್ರಾಣಿ ಕ್ಷೇಡಯಂತಿ ನದಂತಿ ಚ ಉತ್ಥಾಯ ಚ ವಿಜೃಂಭಂತೆ ಕ್ರೋಧೇನ ಹರಿಪುಂಗವಾಹ. ಮೈಯನ್ನು ಸಟೆಸಿ ಪದೇ ಪದೇ ಗರ್ಜನೆ ಮಾಡ್ತಾ ಸಿಟ್ಟಿನಿಂದ ಏರ್ತಾ ಇದ್ದಾರಲ್ಲ, ಅವರೆಲ್ಲ ಅವನ ಸೈನಿಕರು. ಶ್ವೇತೋ ರಜತ ಸಂಕಾಶ ಚಪಲೋ ಭೀಮ ವಿಕ್ರಮ, ಅಲ್ಲೊಂದು ಬಿಳಿ ಕಪ್ಪಿ ನಿಂತಿದೆಯಲ್ಲ, ಅದರ ಹೆಸರು ಶ್ವೇತ ಅಂತ. ಅವನ ಮೈ ಬಣ್ಣ ರಜತ ಸಂಕಾಶ, ಅದಕ್ಕೆ ಶ್ವೇತ ಅಂತ, ಬಿಳಿಯ ಅಂತ ಇಟ್ಟಾಗೆ ಇವತ್ತು. ಚಪಲೋ ಭೀಮ ವಿಕ್ರಮ ಬುದ್ಧಿಮಾನ್ ವಾನರಶೂರ ತ್ರಿಷು ಲೋಕೇಶು ವಿಚ್ಯುತ ತೂರ್ಣಂ ಸುಗ್ರೀವಮಾಗಮ್ಯ ಪುನರ್ಗಚ್ಚತಿ ವಾನರಃ. ಅಲ್ಲೊಬ್ಬ ಇದ್ದಾನೆ ನೋಡು, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅವನಿಗೆ.
ಸೀದಾ ಸುಗ್ರೀವನ ಹತ್ರ ಹೋಗ್ತಾನೆ. ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಇನ್ನೂ ಸ್ವಲ್ಪ ಸಮಯ ಇದೆ ಅಂತಾನೆ. ವಾಪಸ್ ಬರ್ತಾ ಇದ್ದಾನ ಅವನು. ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಯಾವಾಗ ಯುದ್ಧ ಅಂತ ಹೋಗ್ತಾನೆ. ಏನ್ ಮಾಡ್ಲಿ ಅಂತಾನೆ. ತಡಿಯೋ ಅಂತಾನವನು. ನೋಡು ಆ ಕಪಿಯನ್ನ ನೋಡು. ತೂರ್ಣಂ ಸುಗ್ರೀವಮಾಗಮ್ಯ ಪುನರ್ಗಚ್ಚತಿ ವಾನರಃ ವಿಭಜನ್ ವಾನರೀಂ ಸೇನಾಂ ಅನೀಕಾನಿ ಪ್ರಹರ್ಷಯನ್. ಅವನು ಗೋಮತಿ ನದಿ ತೀರದಲ್ಲಿ ಇದ್ದವನು. ಅವನ ಹೆಸರೇನು ಗೊತ್ತಾ? ನಾಮ್ನಾ ಸಂರೋಚನೋ ನಾಮ ನಾನಾ ನಗಯುತೋ ಗಿರಿಹಿ. ಅವನ ಬೈಸಪ್ಸು ಟ್ರೈಸಪ್ಸು ನೋಡ್ತಾ ಇದ್ರೆ ನಾನಾ ನಗಯುತೋ ಗಿರಿಹಿ, ಥರಥರದ ಪರ್ವತಗಳ ಒಂದು ಇದರಿಂದ ಕೂಡಿರುವ ಮೈ ಅವನಿಗಿದೆ ಅಂತ ಅನ್ಸತ್ತೆ. ತತ್ರ ರಾಜ್ಯಂ ಪ್ರಶಾಸ್ತ್ಯೇಶ ಕುಮುದೋ ನಾಮಯೂಥಪಃ. ಅಲ್ಲಿ ನೋಡು, ಕುಮುದ ಅಂತ ಒಬ್ಬ ಕಪಿ, ಕೆಂಪ್ಯ ಅಂತ ಹೇಳಬಹುದು ಇವತ್ತು. ಯೋಸೌ ಶತಸಹಸ್ರಾಣಿ ಸಹರ್ಷಂ ಪರಿಕರ್ಷತಿ. ಲಕ್ಷಾಂತರ ಜನರನ್ನ ಕರೆದುಕೊಂಡು ಬರುವ ಕಪಿ. ಅಲ್ಲಿ ನೋಡು, ಯಸ್ಯ ವಾಲ ಬಹುವ್ಯಾಮ ದೀರ್ಘಲಾಂಗೂಲಮಾಶ್ರಿತಾ. ಅವ್ರ ಬಾಲ ನೋಡಯ್ಯ. ಯಸ್ಯ ವಾಲ ಬಹುವ್ಯಾಮ, ಬಹಳ ಮಾರುಗಳು. ವ್ಯಾಮ ಅಂತಂದ್ರೆ ನಿಮ್ಮ ಕೈಯನ್ನ ಪೂರ್ತಿ ಅಗಲಿಸಿ ಹಿಡಿದ್ರೆ ಆಚೆಯಿಂದ ಈಚೆ ತನಕ ಇರುವಂತಹ ಇದು ಮಾರು ಅಂತೇವಲ್ಲ, ಅದು ವ್ಯಾಮ. ಆತರ ಬಹಳ ಮಾರುಗಳಿರುವ ಬಾಲದವರು, ಬಾಲದ ಮಂದಿ. ತಾಮ್ರ ಪೀತ ಸಿತಾಶ್ವೇತಾ ಪ್ರಕೀರ್ಣ ಘೋರ ದರ್ಶನಾ. ಬಾಲದ ಬಣ್ಣ ಬೇರೆ, ಅವ್ರ ಬಣ್ಣ ಬೇರೆ. ಕೆಲವೊಬ್ಬರು ಕೆಂಪು ಬಣ್ಣದವರು, ಕೆಲವೊಬ್ಬರು ಹಳದಿ ಬಣ್ಣದವರು, ಕೆಲವರು ಬಿಳಿಯರು, ಕೆಲವರು ಕಪ್ಪು ಬಣ್ಣದವರು. ಅಧೀನೋ ವಾನರಶ್ಚಂಡ ಸಂಗ್ರಾಮಮಭಿಕಾಂಕ್ಷತಿ. ಅಲ್ಲೊಬ್ಬ ಇದ್ದಾನೆ, ಯಸ್ತ್ವೇಷ ಸಿಂಹ ಸಂಕಾಚ. ಸಿಂಹದಂತೆ ಇದ್ದಾನೆ, ಸುತ್ತಲೂ ಕೇಸರಗಳಿವೆ. ನಿಭೃತ ಪ್ರೇಕ್ಷತೆ ಲಂಕಾಂ ದಿಧಕ್ಷನ್ನಿವ ಚಕ್ಷುಷಾ. ಒಬ್ಬನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ, ಕಣ್ಣಿನಿಂದ ಸುಡುತ್ತನೋ ಎಂಬಂತೆ. ವಿಂಧ್ಯಂ ಕೃಷ್ಣಗಿರಿಂ ಸಹ್ಯಂ ಪರ್ವತಂಚ ಸುದರ್ಶನಂ ರಾಜನ್ ಸತತ ಮಧ್ಯಾಸ್ತೆ ಸರಂಭೋ ನಾಮಯೂಥಪಃ. ವಿಂಧ್ಯ ಪರ್ವತ ಕೃಷ್ಣಗಿರಿಯನ್ನ ನೋಡ್ಕೊಂಡಿದ್ದಾನೆ. ಪ್ರಾಯ ತಮಿಳ ಇರಬೇಕು ಇವನು ಯಾರೋ. ರಾಜನ್ ಸಂತತ ಮಧ್ಯಾಸ್ತೆ ಸರಂಭೋ ನಾಮಯೂಥಪಃ. ರಂಭ ಅಂತ ಇವನ ಹೆಸರು. ಬಾಳೆಹಣ್ಣು ಬಹಳ ಪ್ರಿಯ ಅಂತ ಕಾಣುತ್ತೆ. ರಂಭ, ರಂಭ ಅಂದ್ರೆ ಬಾಳೆ ಹಣ್ಣು ಅಂತ ಅರ್ಥ ಇದೆ. ಪ್ರಾಯ ಅದನ್ನ ಬಹಳ ತಿಂತಾ ಇದ್ನೋ ಏನೋ, ಬಹಳ ಇಷ್ಟ. ರಂಭ ಅಂತಾನೆ ಅವನ ಹೆಸರು. ಶತಂ ಶತಸಹಸ್ರಾಣಾಂ ತ್ರಿಂಶಚ್ಚ ಹರಿಪುಂಗವಾಹ ಯಂ ಯಾಂತಂ ವಾನರಾ ಘೋರಾಹ ಚಂಡಾಶ್ಚಂಡ ಪರಾಕ್ರಮಾಹ. ಅಲ್ಲಿ ನೋಡು, 30 ಲಕ್ಷ ಸೈನ್ಯವನ್ನು ಒಳಗೊಂಡ ಒಬ್ಬ ಕಪಿ. ಎಷ್ಟು ಕರ್ಣೌ ವಿವೃಣುತೆ ಜೃಂಭತೆ ಚ ಪುನಃ ಪುನಃ. ಅವನ ಕಿವಿ ಅಗಲಾಗೋದು ಇಲ್ಲಿಗೂ ಕಾಣಿಸ್ತಾ ಇದೆ. ಮತ್ತೆ ಮತ್ತೆ ಜೃಂಭತೆ, ಅಯ್ಯೋ ಎಷ್ಟೊತ್ತು ಸುಮ್ಮನೆ ಇರೋದು ಅಂತೂ ಆಕಳಿಸ್ತಾ ಇದ್ದಾನೆ ಬಾಯಿ ತೆರೆದು. ನತು ಸಂವಿಜತೆ ಮೃತ್ಯೋ ನ ಚ ಸೇನಾ ಪ್ರಧಾವತಿ. ಅವನು ಲಂಕೆಯನ್ನ ಕೊಲ್ಲಲು ಹೊರಟಿದ್ದಾನೆ. ಲಂಕೆಯನ್ನ ಸುತ್ತಿ ಮುತ್ತಿಗೆ ಹಾಕಬೇಕು ಅಂತ ಇದ್ದಾನೆ. ನತು ಸಂವಿಜತೆ ಮೃತ್ಯೋ, ನೆನಪಿಡೋ, ಅವ್ರು ಯಾರಿಗೂ ಮರಣದ ಭಯ ಇಲ್ಲ. ಪ್ರಕಂಪತೆ ಚರೋಚೇಣ ತಿರಿಯಕ್ತ ಪುನರೀಕ್ಷತೆ. ಆಮೇಲೆ ಸಿಟ್ಟಿನಿಂದ ಮೈ ನಡುತ್ತಾ ಇದೆ. ತಿರಿಯಕ್ತ ಪುನರೀಕ್ಷತೆ, ಅಡ್ಡಡ್ಡ ಬೇರೆ ನೋಡ್ತಾ ಇದ್ದಾನೆ. ಪಶ್ಚಲಾಂಗೂಲ ವಿಕ್ಷೇಪಂ ಕ್ಷೇಡತ್ಯೇತ ಮಹಾಬಲಃ. ನೋಡು, ಬಾಲವನ್ನು ಅಲ್ಲಾಡಿಸ್ತಾ ಇದ್ದಾನೆ. ಥಪಾರಂತ ಬಡಿತಾ ಇದ್ದಾನೆ. ಮಹೌಜತಾವೀತ ಭಯೋ ರಮ್ಯಂ ಸಾಲ್ವೇಯ ಪರ್ವತಂ. ಅವನು ಸಾಲ್ವ ಅನ್ನುವ ಪರ್ವತವನ್ನ ಪಾಲನೆ ಮಾಡಿಕೊಂಡಿದ್ದಾನೆ. ಶರಭೋ ನಾಮಯೂಥಪಃ. ಅವನ ಹೆಸರು ಶರಭ ಅಂತ.
ಏತಸ್ಯ ಬಲಿನಃ ಸರ್ವೇ ವಿಹಾರ ನಾಮಯೂಥಪಾಹ. ಅವನ ಸೈನ್ಯಕ್ಕೆ ಒಂದು ಹೆಸರು ವಿಹಾರ ಅಂತ. ವಿಹಾರ ಸೈನ್ಯದವರು, ವಿಹಾರ ರೆಜಿಮೆಂಟ್ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ. ಸುಖವಾಗಿ ಯುದ್ಧ ಅಂತಂದ್ರೆ ಆರಾಮ ಆಟ ಅವರಿಗೆ, ಅಂತಹವರು. ಇನ್ನೊಬ್ಬ ಇದ್ದಾನೆ ನೋಡು, ರಾಜನ್ ಚತುಸಹಸ್ರಾಣಿ ಚತ್ವಾರಿ ತಥೈವ ಚ. ನೋಡು, ಲಕ್ಷಾಂತರ ಜನರನ್ನ ನಿಯಂತ್ರಿಸ್ತಾ ಇರುವ, ಮೋಡದಂತೆ, ಮೋಡ ಆಕಾಶವನ್ನು ಆಕ್ರಮಿಸಿದಂತೆ ಇರುವ, ಭೇರೀಣಾಮಿವ ತನ್ನಾದೋ ಯಸ್ಯೈಷ ಶ್ರೂಯತೆ ಮಹಾನ್. ಅವನ ಧ್ವನಿಯನ್ನ ಕೇಳು, ಒಳ್ಳೆ ಭೇರಿ ಹೊಡೆದಾಗಿರುತ್ತೆ. ಯುದ್ಧೇ ದುಷ್ಪ್ರಸಹೋ ನಿತ್ಯಂ ಪನಸೋ ನಾಮಯೂಥಪಃ. ಯುದ್ಧದಲ್ಲಿ ಅವನನ್ನು ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಅವನ ಹೆಸರು ಪನಸ ಅಂತ. ಪನಸ ಅಂತ ಹೇಳಿದ್ರೆ ಹಲಸು, ಬಹಳ ಹಲಸು ತಿಂತಾ ಇದ್ದ ಅಂತ ಕಾಣುತ್ತೆ. ಹಲಸು ಅಂದ್ರೆ ಪ್ರಾಣ, ಅದಕ್ಕೆ ಅವನು ಹಲಸಪ್ಪ, ಪನಸ. ನೋಡು, ಏಷ ಪರ್ವತ ಮಧ್ಯಾಸ್ತೆ ಪಾರಿಯಾತ್ರ ಮನುತ್ತಮಂ. ನೋಡು, ಅವನು ಕಾಣಿಸ್ತಾ ಇದ್ದಾನಲ್ಲ. ಏನಂ ಚತಸಹಸ್ರಾಣಂ ಶತಾರ್ಧಂ ಪರಿಯುಪಾತತೆ. ಇನ್ನೊಬ್ಬ ಇದ್ದಾನೆ, ಸಮುದ್ರ ತೀರದಲ್ಲಿ ನಿಂತಿದ್ದಾನೆ. ಇನ್ನೊಬ್ಬ ಸಾಗರವೋ ಎಂಬಂತೆ ಗರ್ಜನೆ ಮಾಡ್ತಾ ಇದ್ದಾನೆ. ಪಿಬನ್ ಚರತಿಯೋ ವೇಣಾಂ ನದೀನಾಂ ಉತ್ತಮಾಂ ನದೀಂ. ವೇಣಾ ನದಿ, ಅದರಲ್ಲಿ ತಿರುಗಾಡ್ತಾ ಅದರ ನೀರು ಕುಡಿತಾ ಆನಂದದಿಂದ ವಿಹಾರ ಮಾಡ್ತಾ ಇದ್ದಾನೆ. ಏಷ ದರ್ದುರದಂಕಾಜ. ಒಳ್ಳೆ ಕಪ್ಪೆ, ಕಪ್ಪೆ ತರ ಕಾಣ್ತಾ ಇದ್ದಾನೆ. ದರ್ದುರ ಅಂದ್ರೆ ಕಪ್ಪೆ, ಕಪ್ಪೆ ತರ ಜಿಗಿತಾನೆ. ನೋಡ್ರಿ, ವಿನತ ಅಂತ. ಏನು ಬೇರೆ ಬೇರೆ ಪ್ರದೇಶದವರು, ಬೇರೆ ಬೇರೆ ಮೈ ಬಣ್ಣದವರು, ಬೇರೆ ಬೇರೆ ಗುಣದವರು, ಇವರೆಲ್ಲ ಬೇರೆ ಬೇರೆ ತರಹದ ಯುದ್ಧದವರು ಬಂದ್ರೆ ಯಾವ ರೀತಿ ರೀ? ನೋಡಿ, ವೇದವ್ಯಾಸರ ಟೆಕ್ನಿಕ್ಕು ಮತ್ತೆ ವಾಲ್ಮೀಕಿಗಳ ಟೆಕ್ನಿಕ್ಕು ಎರಡು ಎಲ್ಲಿ ಡಿಫರೆನ್ಸ್ ಬರುತ್ತೆ ಅಂದ್ರೆ, ವೇದವ್ಯಾಸರು ಪರಿಚಯ ಮಾಡಿಕೊಟ್ಟಿದ್ದಾರೆ, ಆದ್ರೆ ಯುದ್ಧ ಮಧ್ಯದಲ್ಲೇ ಪರಿಚಯ ಮಾಡಿಕೊಟ್ಬಿಟ್ಟಿದ್ದಾರೆ. ಪರ್ವತದವರು, ಕಲ್ಲು ಬೀರುವ ಗಿರಿಜನರು. ಗಿರಿಜನರು ಗಿರಿಯಲ್ಲಿರೋ ಜನ, ಜಾತಿ ಅಂತ ಅನ್ಕೋಬಾರದು. ನಿಮಗೆ ಒಂದು ಸಂಗತಿ ಹೇಳಬೇಕು. ಮೊದಲು ಜಾತಿ ಕಡಿಮೆ ಇತ್ತು, ಈಗ ಜಾತಿ ಜಾಸ್ತಿ ಆಗೋಗಿದೆ. ಹೀಗಾಗಿ ಯಾರೋ ಒಬ್ರು ಕಳ್ಳ ಕೊರಮ ಅಂದ್ಬಿಟ್ರು. ಕೊರಮ ಅಂತ ಹೇಳಿ ಅದು ಹೇಳೋದು ಇಲಿ, ಇಲಿಯನ್ನ ಕೊರಮ ಅಂತ ಕರೆಯೋದು. ಕೊರ್ಕೊಂಡು ಹೋಗತ್ತೆ ಅಂತ. ಅದು ಜಾತಿ ಆಗಿದೆ ಅಂತ ಪಾಪ ಗೊತ್ತಿರಲಿಲ್ಲ. ನಾಟಕದಲ್ಲಿಯೋ ಫಿಲಮಿನಲ್ಲಿಯೋ ಕೊರಮ ಅಂತ ಬಳಸ್ಬಿಟ್ರು. ಅಟ್ರಾಸಿಟಿ ಕೇಸ್ ದಾಖಲಾಗೋಯ್ತು ಅವ್ರ ಮೇಲೆ. ಪಾಪ ಕ್ಷಮಾಪಣೆ ಕೇಳಿ ಅದು ಬಾಂಡ್ ಕೊಟ್ಟು ಅದೆಷ್ಟೋ ಲಕ್ಷ ಕೊಟ್ಟು ಅದನ್ನ ತಪ್ಪಿಸ್ಕೊಂಡ್ರು. ಸೊ ಯಾವ್ದು ಏನಾಗತ್ತೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಗಿರಿಜನ ಅಂತಂದ್ರೆ ಬೆಟ್ಟದಲ್ಲಿರುವ ಜನರು ಅಂತ ಅಷ್ಟೆ. ಅವ್ರನ್ನೆಲ್ಲ ವರ್ಣನೆ ಮಾಡ್ತಾರಲ್ಲ, ಗಿರಿಜನಾಹ ಅಂತಾನೆ ಉಂಟು. ಅದಕ್ಕೆ ನಾನು ಆ ಪದ ಪ್ರಯೋಗ ಮಾಡಿದ್ದು. ವಾಲ್ಮೀಕಿಗಳ ಟೆಕ್ನಿಕ್ ಏನು ಅಂದ್ರೆ, ಮೊದಲು ಪರಿಚಯ ಮಾಡಿಸ್ತಾರೆ, ಆದ್ರೆ ಯುದ್ಧದಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಅದನ್ನೆಲ್ಲ ತರಲ್ಲ. ಇವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಇಲ್ಲ. ವ್ಯಾಸರ ಟೆಕ್ನಿಕ್ ಏನು ಅಂತಂದ್ರೆ, ಹೇಗೆ ಯುದ್ಧ ಮಾಡಿದ್ರು ಅಂತ. ರಾಮಾಯಣದ ನಮಗೆ ಮೂಲ ರಾಮಾಯಣ ಸಿಕ್ಕಿಲ್ಲ, ಅದರಿಂದಾಗಿ ಯುದ್ಧದ ವೈಭವ ಹೇಗಿತ್ತು ಗೊತ್ತಾಗಲ್ಲ. ಅಲ್ಲ, ಹಯಗ್ರೀವ ದೇವರು ಹೇಳಿದ್ದು ಗೊತ್ತಾಗಲಿಲ್ಲ. ಆದರೆ ವೇದವ್ಯಾಸರದ್ದು ಯುದ್ಧ ಹೆಂಗೆ ನಡೀತು, ಪ್ರತಿಯೊಂದು ಡೀಟೇಲ್, ಹೇಗೆ ಹಾರಿದ್ರು, ಹೇಗೆ ಬಿದ್ದರು, ಹೇಗೆ ಚುಚ್ಚಿದ್ರು, ಹೇಗೆ ಎಳೆದ್ರು, ಎಲ್ಲನೂ ಉಂಟು. ಇಲ್ಲಿ ಅಷ್ಟು ಡೀಟೇಲ್ಸ್ ಇಲ್ಲ, ಮೊದಲೇನೆ ಪರಿಚಯ ಮಾಡಿಸ್ಬಿಡ್ತಾ ಇದ್ದಾರೆ. ವಸ್ತುತಃ ವೇದವ್ಯಾಸರ ಕಥಾನ ಶೈಲಿ, ನರೇಷನ್ ಟೆಕ್ನಿಕ್ ಬೇರೆ ಬೇರೆ ಪುರಾಣಗಳಲ್ಲಿ ಯಾವ ರೀತಿ ಮುಂದುವರಿಯುತ್ತೆ. ಯುದ್ಧ ಆಗಿರಬಹುದು, ಒಂದು ಎಮೋಷನ್ ಆಗಿರಬಹುದು, ಯಾವ ರೀತಿ ವರ್ಣನೆ ಮಾಡ್ತಾರೆ. ಮಹಾಭಾರತದಲ್ಲಿ ಹೇಗೆ, ಭಾಗವತದಲ್ಲಿ ಹೇಗೆ, ವಿಷ್ಣು ಪುರಾಣದಲ್ಲಿ ಹೇಗೆ, ಅದೊಂದು ನರೇಷನ್ ಟೆಕ್ನಿಕ್.
ನರೇಷನ್ ಟೆಕ್ನಿಕ್ಕು, ಅದೇ ಯುದ್ಧದ ಟೆಕ್ನಿಕ್ಕು. ಪುರಾಣಗಳಲ್ಲಿ ಹೇಗೆ, ಇಲ್ಲಿ ಹೇಗೆ, ಹಾಗೆ ಇವರಿಬ್ಬರ ನಡುವೆ ಒಂದು ಭಾವನಾತ್ಮಕ, ಇವಾಗ ರಾಮ ನಗರವನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ದಾನೆ. ಆ ಭಾವನಾತ್ಮಕವಾದ ಪ್ರಯಾಣವನ್ನ ವಾಲ್ಮೀಕಿಗಳು ಹೇಗೆ ಹೇಳ್ತಾರೆ, ವ್ಯಾಸರು ಹೇಗೆ ಹೇಳ್ತಾರೆ, ಬಹಳ ರೋಚಕ. ಅದನ್ನೆಲ್ಲ ನಾವು ಮಾಡಬಹುದು. ಆದರೆ ನಮ್ಮಲ್ಲಿ ಹೇಗೆ ಅಂತಂದರೆ, ಇನ್ನೂ ಒಬ್ಬರು PhD ಮಾಡಲಿಕ್ಕೆ ಪ್ರಚಂಡ ಹುಡುಗ, ಅವನಿಗೆ ನಾನು ಹೇಳಿದೆ, ನೋಡು ವಿಶ್ವಸಂಸ್ಥೆಯ ನಿಯಮಗಳು, ರೂಪುರೇಷೆಗಳು, ಅದನ್ನು ಇಟ್ಕೊಂಡು ಮಹಾಭಾರತದ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡು. ನಮ್ಮಲ್ಲಿ ಇನ್ನೂ ಏನು ನಡೀತಾ ಇದೆ ಗೊತ್ತಾ? ತರ್ಕಶಾಸ್ತ್ರ ಪದಾರ್ಥ ಸ್ವರೂಪ ವಿಚಾರ ಇದ್ದೇ ಇವತ್ತಿಗೂ ಅದೇ ನಡೀತಾ ಇರೋದು. ನ್ಯಾಯಸೂತ್ರೇಶು ದ್ರವ್ಯಸ್ವರೂಪ ವಿಮರ್ಶಃ, ಇವತ್ತಿಗೂ ಅದೇ PhD. ನಾನು ಒಂದು 3 ಜನ PhD ಅವರಿಗೆ 3-4 ಜನರಿಗೆ ಹೇಳಿದ್ದೀನಿ. ನನಗೆ ಸಂತೋಷ ಕೊಟ್ಟಿದ್ದು ಅಂತಂದರೆ, ಗೀತೆ ಮತ್ತು ಬ್ರಹ್ಮಸೂತ್ರಗಳ ನಡುವಣ ಸಾಮ್ಯ ವೈಷಮ್ಯಗಳು, ಎರಡರ ಅಂದ್ರೆ ನರೇಷನ್ ಟೆಕ್ನಿಕ್ ಅಲ್ಲಿ ವೈಷಮ್ಯ ಅಂದ್ರೆ ಹಾಗೆ ಯಾವ ಆಯಾಮವನ್ನು ಕವರ್ ಮಾಡ್ತಾರೆ ಅಂತ, ಅದು ನನಗೆ ಖುಷಿ ಕೊಟ್ಟದ್ದು. ಆದರೆ ಅದು PhD ಕರೆಕ್ಷನ್ ಮಾಡೋರ್ಗೆ ಅರ್ಥ ಆಗಲಿಲ್ಲ. ದುರಂತ ಅಂದ್ರೆ ಅವರು ಅಡಿಗಡೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಹೇಗೋ ಬಿಟ್ಟು ಕರ್ಕೊಂಡ್ಬಂದಿದ್ದಾಯ್ತು. ಆದರೆ ಇದು ನನಗೆ 3 ಜನರಿಗೆ 3-4 ಜನರಿಗೆ ಏನು PhD ಇದಾಯಿತು, ಅವರು ನನಗೇ ತೃಪ್ತಿ ಇರಲಿಲ್ಲ. ಆದರೆ ಅವ್ರಿಗೆಲ್ಲ ಅದ್ಭುತ, ಹೋ ಅಂತ ಹೇಳಿ ಅತ್ಯುತ್ತಮ PhD ಪ್ರಶಸ್ತಿ ಬೇರೆ ಬಂತು. ಹೀಗಾಗ್ಬಿಡತ್ತೆ. ಅದರಿಂದ ಈ ಥರದ್ದೆಲ್ಲ ಎಷ್ಟು ಸಂಗತಿಗಳಿದೆ ಗೊತ್ತಾ? ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಮನಸ್ವರೂಪ, ಮಹಾಭಾರತದಲ್ಲಿ ಬಿಹೇವಿಯರಲ್ ಸೈಕಾಲಜಿ, ಹೇಗೆ ಬಿಹೇವ್ ಮಾಡ್ತಾರೆ, ಬೇಕಷ್ಟು ವಿಷಯಗಳಿದೆ. ಅದ್ಯಾವುದು ನಮಗೆ ಗಮನಕ್ಕೆ ಬೀಳಲ್ಲ. ನಮಗೆ ಗಮನಕ್ಕೆ ಬೀಳೋದು ಬರೇ ಇಂಥದ್ದು. ಅವ್ರಿಗೂ ಇದೇ ಅರ್ಥ ಆಗತ್ತೆ ಬಿಡಿ. ಅದರಿಂದ ನೋಡಿ, ಇಲ್ಲಿ ಹೇಳಬೇಕಾದ್ರೆ ಮೊದಲೇ ಹೇಳ್ಬಿಡ್ತಾರೆ. ಆದರೆ ಮುಂದಿನ ಪ್ರಸಂಗಗಳಲ್ಲಿ ಹೆಂಗೆ ಯುದ್ಧ ಮಾಡಿದ್ರು ಅಂತ ಹೇಳಲ್ಲ. ಯುದ್ಧ ಮಾಡಿದ್ರು ಅಷ್ಟೆ. ಕಪಿಗಳು ಹೀಗೆ ಹೊಡಿತಾ ಇದ್ರು, ಇದು ಹಾಗೆ. ಇವರೆಲ್ಲರ ಟೆಕ್ನಿಕ್ ಹಿಂಗೆ ಹಾರಿದ್ರು, ಹೀಗೆ ಹಾರಬಲ್ಲವರು, ಹೀಗೆ ನೋಡಬಲ್ಲವರು, ಉದ್ದ ಬಾಲಗಳನ್ನು ಬೆಳೆಸಿದವರು, ಪದೇ ಪದೇ ಬಾಲವನ್ನು ಕುಟ್ತಾ ಇದ್ದವರು, ನೆಲಕ್ಕೆ ಫಟ ಫಟ ಅಂತ ಹೇಳಿ ಸದ್ದು ಮಾಡ್ತಾ ಇದ್ದವರು, ಇವರೆಲ್ಲ ಯುದ್ಧದಲ್ಲಿ ಹೇಗೆ ಮಾಡಿದ್ರು ವಾಲ್ಮೀಕಿಗಳು ಹೇಳಲ್ಲ. ಇದು ವ್ಯತ್ಯಾಸ ಇದೆ. ಯಸ್ತು ಭೀಮಾಂ ಪ್ರವಲ್ಗಂತೀಂ ಚಮೂಂ ತಿಷ್ಠತಿ ಶೋಭಯನ್, ಅವನು ವಿನತ ಅಂತ, ಏಷ ದರ್ದುರ ತಂಕಾಚಃ ವಿನತೋ ನಾಮಯೂಥಪಃ. ಆಮೇಲೆ ನೋಡು, ನೀನು ನೋಡ್ತಾ ಇದೆ ಅಂತ ಗೊತ್ತಾಗಿ ಕೈಯನ್ನ ಇದು ಮಾಡಿ ಬಾ ಬಾ ಅಂತ ಕರಿತಾ ಇದ್ದಾನಲ್ಲ, ತ್ವಾಮಾಹ್ವಯತಿ ಯುದ್ಧಾಯ ಕ್ರಥನೋ ನಾಮ ವಾನರಃ, ಅವನ ಹೆಸರು ಕ್ರಥನ ಅಂತ. ಯಸ್ತು ಗೈರಿಕ ವರ್ಣಾಭಂ ವಪು ಪುಷ್ಯತಿ ವಾನರಃ, ಲೈಟ್ ಶೇಡ್, ಕೆಂಪಿನ ಶೇಡಿನಲ್ಲಿ ಒಬ್ಬನ ಶರೀರ ಇದೆ. ಅವ ಮತ್ತೆ ಸದಾತರವಾನ್ ವಾನರಾನ್ ಬಲದರ್ಪಿತ, ಅವನು ಕಪಿಗಳನ್ನು ಕುರಿತು ನೀವೇನು ಯುದ್ಧ ಮಾಡ್ತೀರಾ, ನಾನು ಯುದ್ಧ ಮಾಡ್ತೇನೆ ಅಂತ ತನ್ನ ಜೊತೆಗಿನವರನ್ನೇ ಕೆಳಗಡೆ ಮಾಡಿ ನೋಡ್ತಾ ಇದ್ದಾನೆ. ಅವನ ಹೆಸರು ಗವಯ ಅಂತ. ಗವಯೋ ನಾಮ ತೇಜಸ್ವಿ ತ್ವಾಂ ಕ್ರೋಧಾದಭಿವರ್ತತೆ. ನೋಡು, ಬರ್ತಾ ಇದ್ದಾನೆ ನಿನ್ನ ಮುಂದೆ, ನಿನ್ನ ದೃಷ್ಟಿ ಎಲ್ಲಿಗೆ ಹೋಗ್ತಾ ಇದೆ ಅಲ್ಲಿಗೆಲ್ಲ ಬರ್ತಾ ಇದ್ದಾನೆ. ಏತೇ ದುಷ್ಪ್ರತಃ ವೀರಾ ಯೇಷಾಂ ಸಂಖ್ಯಾ ನ ವಿದ್ಯತೆ. ಈ ರೀತಿ ಎಷ್ಟು ಜನ ಇದ್ದಾರೋ, ಬೇಕಷ್ಟು ಜನ ಇದ್ದಾರೆ, ಎಲ್ಲ ಹೇಳಲಿಕ್ಕಾಗಲ್ಲ. ಈ ರೀತಿ ಎಷ್ಟು ಜನ ಇದ್ದಾರೆ. ಸುಮ್ಮನೆ ನೀನು ನೋಡ್ತಾ ಇದೀ ಅಂತ ಓಡಾಡ್ತಾ ಇರುವವರು. ಇದೆಲ್ಲ ಹೇಳ್ತಾರ ಸಾರಣ.
ಸಾರಣ. ಓಡಾಡ್ತಾ ಇರುವವರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವವರು, ನೀನು ಅವ್ರನ್ನ ನೋಡದೇ ಇರಬಹುದು. ಯಾವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಅಂತ ರಾವಣನಿಗೇನೆ ಪ್ರತಿಸ್ಪರ್ಧೆ. ನಾವು ಬೇರೆಯವ್ರನ್ನೆಲ್ಲ ಲೆಕ್ಕಿಸೋದೇ ಇಲ್ಲ. ರಾವಣ ನಮ್ಮ ಲೆವೆಲ್ಲು ಅಂತ ಅಂದುಕೊಂಡವರು ತಿರುಗ್ತಾ ಇದ್ದಾರೆ. ರಾಮನ ಸೈನ್ಯದಲ್ಲಿ ಪ್ರತಿಯೊಬ್ಬ ನಾವು ರಾಕ್ಷಸರೊಡನೆ ಹೋರಾಡಬೇಕು ಅನ್ನೋ ಭಾವನೆಯೇ ಇಲ್ಲ. ನೇರ ರಾವಣ ಅಂದ್ರೆ ಅಷ್ಟು ಕರೇಜ್. ಇಲ್ಲಿ ನಮ್ಮ ನಾಯಕರಿದ್ದಾರೆ, ನಾವು ನಮ್ಮ ಲೆವೆಲ್ಲಿನವರು ಹೊಡೆದಾಡ್ಬೋದು ಅಂತ ಇಲ್ಲಿ ರಾಕ್ಷಸರು. ಅಲ್ಲಿ ಪ್ರತಿಯೊಬ್ಬರು ಕೂಡ ರಾವಣನ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಂಥ ಕರೇಜ್ ಅದು ಅನ್ನುವಲ್ಲಿಗೆ ಯುದ್ಧಕಾಂಡೆ ಷಡ್ವಿಂಶ ಸರ್ಗ. ತಾನ್ ಸ್ತುತೆ ತಂ ಪ್ರವಕ್ಷ್ಯಾಮಿ ಪ್ರೇಕ್ಷಮಾಣಸ್ಯ ಯೂಥಪಾನ್ ರಾಘವಾರ್ತೆ ಪರಾಕ್ರಾಂತಾ ಏನ ರಕ್ಷಂತಿ ಜೀವಿತಂ. ಮತ್ತಿನ್ನೊಂದಿಷ್ಟು ಹೇಳ್ತೇನೆ ಕೇಳು. ಸ್ನಿಗ್ಧಾಯಸ್ಯ ಬಹುವ್ಯಾಮ ದೀರ್ಘಲಾಂಗೂಲಮಾಶ್ರಿತಾ. ನೋಡು, ಅಲ್ಲೊಬ್ಬ ಇದ್ದಾನೆ, ಥರಥರದ ಕಪಿಗಳನ್ನ ನಿಯಂತ್ರಣ ಮಾಡುವವ. ಹರೋ ನಾಮೈಚ ವಾನರಃ. ಹರ ಅಂತ ಅವನ ಹೆಸರು. ವೃಕ್ಷಾನುದ್ಯಮ್ಯತಃ ಲಂಕಾರೋಹಣ ತತ್ಪರಾ. ಎಲ್ಲ ಬೆಟ್ಟಗಳನ್ನ ಹತ್ತಿ ಮರಗಳನ್ನ ಕಿತ್ತು ಆ ಮರ ಹಿಡ್ಕೊಂಡು ಇನ್ನೇನು ಕಾಯ್ತಾ ಇದ್ದಾರೆ. ರಾಮ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಲಂಕೆಯನ್ನ ಹತ್ತಿ ಹೊಡಿಲಿಕ್ಕೆ ಶುರು ಮಾಡುತ್ತಾರೆ. ಕೋಟೆಯನ್ನ ಹತ್ತಿ ನೀಲಾನಿವ ಮಹಾಮೇಘಾನ್ ತಿಷ್ಠತೋ ಯಾನ್ಸ್ತು ಪಶ್ಯಸಿ. ಅಸಂಖ್ಯೇಯಾನ್, ಬೇಕಾಷ್ಟು ಜನ ಇದ್ದಾರೆ. ಆಮೇಲೆ ಪರ್ವತೇಶು ಚ ಏಕೇಚಿತ್ ವಿಷಯೇಶು ನದೀಚು ಚ ಏತೆ ತ್ವಾಮಭಿವರ್ತಂತೆ ರಾಜನ್ ವೃಕ್ಷಾ ಸುದಾರುಣಾ. ಇನ್ನೂ ಪೂರ್ತಿ ಬಂದಿಲ್ಲ ನೋಡು, ಬರ್ತಾ ಇದ್ದಾರೆ ಸೇತುವೆ ಮೇಲೆ. ಇನ್ನು ಕೆಲವರು ಇನ್ನೂ ಆಚೆ ದಡದಲ್ಲಿದ್ದಾರೆ. ಅಲ್ಲ, ಇನ್ನು ಬರ್ತಾ ಇದ್ದಾರೆ, ಬಂದೇ ಇಲ್ಲ, ಯುದ್ಧವೇ ಆಗ್ತಾ ಶುರು ಆಗಿಲ್ಲ ಇನ್ನು. ಇಲ್ಲ, ಕುಬೇರ ಸ್ವಲ್ಪ ಮಾಡಿದ್ದ, ಆದ್ರೆ ವಿಫಲರಾಗಿದ್ರು. ಕುಬೇರ ಮಾಡಿದ್ದ, ಆಮೇಲೆ ಸ್ವಯಂ ರಾವಣನೇ ಲಂಕೆ ಮೇಲೆ ದಾಳಿ ಮಾಡಿದ್ದ, ಯಾಕೆಂದ್ರೆ ಕುಬೇರ ಇದ್ದಾಗ. ಆಮೇಲೆ ರಾವಣ ಇದ್ದ, ಕುಬೇರ ಅಟ್ಯಾಕ್ ಮಾಡಿದ್ದ. ಆಮೇಲೆ ಮಧುವಂತನ್ನುವ ರಾಕ್ಷಸ ಅಟ್ಯಾಕ್ ಮಾಡಿದ್ದ. ಅವರಿಬ್ಬರು ಫ್ರೆಂಡ್ಸ್ ಆಗ್ಬಿಟ್ರು ಆಮೇಲೆ. ಹಾಗೆ ಇದೇ ಫಸ್ಟ್ ಯುದ್ಧ ಏನಾಗಿಲ್ಲ. ಆದ್ರೆ ಅವ್ರಿಗೆ ಲಂಕೆಯ ನಿವಾಸಿಗಳಿಗೆ ಭಯ ಶುರು ಆಗಿದ್ದು ಈ ಯುದ್ಧ. ಉಳಿದಲ್ಲಿ ಯಾವುದರಲ್ಲೂ ಕೂಡ ಭಯ ಆಗಿರಲಿಲ್ಲ. ಭಯ ಶುರು ಆಗಿದ್ದು ಈ ಯುದ್ಧದಲ್ಲಿ. ಯೇಷಾಂ ಮಧ್ಯೆ ಸ್ಥಿತೋ ರಾಜ ಭೀಮಾಕ್ಷೋ. ಆಮೇಲೆ ಎಷ್ಟೋ ಜನ ವೃಕ್ಷಾಹ ಸುದಾರುಣಾಹ, ಕರಡಿಗಳು, ಅದನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಇನ್ನು. ಕರಡಿಗಳು ಬಂದಿದ್ದಾರೆ, ಅವರೆಲ್ಲ ಇದ್ದಾರೆ. ವೃಕ್ಷವಂತಂ ಗಿರಿಶ್ರೇಷ್ಠಂ ನರ್ಮದಾಂ ಅಧ್ಯಾಸ್ತೆ ನರ್ಮದಾಂ ಪಿಬನ್. ಎಲ್ಲ ನರ್ಮದಾ ನದಿಯಲ್ಲಿ ನೀರು ಕುಡಿತಾ ಇದ್ದವರು. ಇವರ ಅಧಿಪತಿ ಅತಿ ಧೂಮ್ರ ಅಂತ ಅವನೊಬ್ಬ ಇದ್ದಾನೆ. ಅವನ ಅಣ್ಣ ಜಾಂಬವಾನ್ ನಾಮ ಮಹಾಯೂಥಪಯೂಥಪಃ. ಆ ಜಾಂಬವಂತನ ಕಿರಿಯ ತಮ್ಮ ಅತಿ ಧೂಮ್ರ. ಕೆಲವೊಬ್ರು ಧೂಮ್ರ ಅಂತಾರೆ, ಧೂಮ್ರ. ಇವರ ಅಣ್ಣ ಯಾರಪ್ಪ ಅಂತಂದ್ರೆ ಜಾಂಬವಂತ. ಪ್ರಶಾಂತೋ ಗುರುವರ್ತಿ ಚ ಸಂಪ್ರಹಾರೇಶ್ವಮರ್ಷಣ. ನೋಡು, ಮುದಿತನದಿಂದ ಪಕ್ವಗೊಂಡ ನಿರ್ಧಾರ, ಸ್ವಲ್ಪ ಮಿದುವಾದ ದೇಹ, ಪ್ರಶಾಂತನಾಗಿದ್ದಾನೆ. ಯುದ್ಧ ಶುರು ಆದ್ಮೇಲೆಯೂ ಹೀಗಿರ್ತಾನೆ ಅಂತ ಖಾತ್ರಿ ಇಲ್ಲ. ಸಂಪ್ರಹರ್ಷಣ, ಸಂಪ್ರಹಾರೇಶು ಅಮರ್ಷಣ. ಹೊಡೆಯೋದ್ರಲ್ಲಿ ಸಹನೆಯೇ ಇರಲ್ಲ. ಏತೇನ ತಾಶ್ಚಂಚ ಮಹತ್ಕೃತಂ ಶಕ್ರಸ್ಯ ಧೀಮತ ದೇವಾಸುರೇ ಜಾಂಬವತ ಲಬ್ಧಾಶ್ಚ ಬಹವೋ ವರಾಹ. ಇವನಿಗೆ ಯುದ್ಧದ ಪೂರ್ತಿ ಎಕ್ಸ್ಪೀರಿಯನ್ಸ್ ಇದೆ.
ದೇವಾತುರ ಯುದ್ಧದಲ್ಲಿ ಬಹಳ ಭಾಗವಹಿಸಿದ್ದಾನೆ. ದೇವತೆಗಳ ಬಹಳ ವರಗಳು ಅವನಿಗಿದೆ. ಆರುಶ್ಚ ಪರ್ವತಾಗ್ರೇಭ್ಯ, ನೋಡು ಅವನಿಗೆ ಎಷ್ಟು ಲಾಭ ಇದೆ ಯುದ್ಧದಲ್ಲಿ. ಅವನು ಅದೇ ಹೇಳ್ತಾನಲ್ಲ, ತ್ರಿವಿಕ್ರಮ. ಅವನು ಜಾಂಬವಂತ. ಎಷ್ಟು ಮುದುಕ ಅಂದ್ರೆ, ಅವಾಗೆಲ್ಲ ಮುದುಕರು ಅಂತ ಹೇಳ್ಬೇಕಾರೆ ಬಹಳ ಜಾಂಬವಂತ ಅಂತ ಕರೀತಾ ಇದ್ರು. ಬಹಳ ವಯಸ್ಸಾಗಿದೆ ಅಂತ ಹೇಳಲಿಕ್ಕೆ ಜಾಂಬವಂತ ಅಂತ ಕರೀತಾ ಇದ್ರು ಅವಾಗ. ಎಂಥ ಮುದುಕರು ಅಂತ ಹೇಳಿದ್ರೆ ಅವನು ತ್ರಿವಿಕ್ರಮ. ಬಲಿಯಿಂದ ರಾಜ್ಯವನ್ನು ಕಸಿದುಕೊಳ್ಳುವಾಗ ಸಂತೋಷದಿಂದ 3 ಲೋಕದಲ್ಲಿ ವಾಮನ ಗೆದ್ದ, ಇಂದ್ರ ಗೆದ್ದ ಅಂತ ಹೇಳಿ ತಿರುಗಾಡುವಾಗ ಮೇರು ಪರ್ವತ ಅವನು ಮಂಡಿಗೆ ತಾಕ್ತಂತೆ. ಮೇರು ಪರ್ವತ ರೀ ಅವನು ಮಂಡಿಗೆ ತಾಗಿ ಸವೇದನಂ ಜಾನು ಮಮಾಸ ಮೇರುತಃ, ಮೇರು ಪರ್ವತ ತಾಗಿ ಒಂದು ಸ್ವಲ್ಪ ಮಂಡಿಗೆ ನೋವು. ಅದಕ್ಕಿಂತ ಮೊದಲು ಪುರಾತ್ವಹಂ ಷಣ್ಣವತಿ ಪ್ಲವೋಸ್ಮಿ, 96 ಯೋಜನ ಜಿಗಿತಾ ಇದ್ದೆ, ಈಗ 90 ಯೋಜನ ಮಾತ್ರ ಆಗತ್ತೆ ಅಂತ ಹೇಳಂತವನು. ಅಷ್ಟು ಮುದುಕ. ಆದರೆ ಬಲದಲ್ಲಿ ಕಡಿಮೆ ಇಲ್ಲ, ದೀರ್ಘಜೀವಿ. ಅಂತಹ ಕರಡಿ. ಆರುಶ್ಚ ಪರ್ವತಾಗ್ರೇಭ್ಯ. ಆಮೇಲೆ ಅಲ್ಲಿ ನೋಡು, ರಾಕ್ಷಸಾನಾಂಚ ಸದೃಶಾಹ, ನಮ್ಮ ರಾಕ್ಷಸರಿಗೆ ಇವರು ಎಣೆ. ಪಿಶಾಚಾನಾಂಚ ರೋಮತಾಹ, ಪಿಶಾಚಿಗಳಿಗೂ ಇವರು ಸಮವೇ, ಅವರನ್ನು ಹೊಡೆಯಬಲ್ಲರು. ಮುಂಚಂತಿ ವಿಪುಲಾಕಾರಾಹ ನ ಮೃತ್ಯೋರುದ್ವಿಜಂತಿ ಚ, ಯಾವುದೇ ಕಾರಣಕ್ಕೂ ಸಾವಿನಿಂದ ಭಯ ಇಲ್ಲ. ನೋಡು ಅಲ್ಲಿ ಇನ್ನೊಬ್ಬ ಇದ್ದಾನೆ, ದಂಭ ಅಂತ ಒಬ್ಬ ರಾಕ್ಷಸ. ಯಸ್ಥಿತಂ ಯೋಜನೆ ಚೈಲಂ ಗಚ್ಚನ್ ಪಾರ್ಶ್ವೇನ ತೇವತೆ, ಊರ್ಧ್ವಂ ತಥೈವ ಕಾಯೇನ ಗತ ಪ್ರಾಪ್ನೋತಿ ಯೋಜನಂ. ಒಬ್ಬ ಇನ್ನೊಬ್ಬ ಹೋಗ್ತಾ ಇದ್ದಾನೆ. ಆಗೀಗ ದೊಡ್ಡ ದೊಡ್ಡ ಪರ್ವತವನ್ನ ಹೀಗೆ ಬುಡ ನೋಡ್ತಾ ಇದ್ದಾನೆ. ಕಿತ್ತು ಬಿಡ್ಲಾ ಅಂತ. ಅವನು ಯಾರವನು? ಸನ್ನಾದೋ ನಾಮ ವಾನರಃ. ಸನ್ನಾದ ಅಂತ ಅವನ ಹೆಸರು. ಇವನು ಬಹಳ ಪರಾಕ್ರಮಿ ಅಂತ ಪರಿಚಯ ಮಾಡಿಸ್ತಾನೆ. ಇನ್ನು ಬೇಕಾಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತಾನೆ, ಅವರ ಬಿಹೇವಿಯರ್ಸ್. ಮುಂದಿನ ಶನಿವಾರ ಪ್ರಾಯ ನಾವು ನೋಡುತ್ತೇವೆ. ಮುಂದಿನ ಶನಿವಾರ ಇದನ್ನು ನೋಡುತ್ತೇವೆ. ಕೃಷ್ಣಾರ್ಪಣಮಸ್ತು. ನಾಳೆ ಪಾಠ್ಯ ಆಗಿರೋದ್ರಿಂದ ಯಾವ ಪಾಠವೂ ಇಲ್ಲ. ಕೃಷ್ಣಾರ್ಪಣಮಸ್ತು. ಇವತ್ತು ಸೋಸ್ಲೆ ಮಠದ ಗುರುಪರಂಪರೆಯಲ್ಲಿ ಬಂದ ವಿದ್ಯಾಪ್ರಸನ್ನ ತೀರ್ಥರ ಪುಣ್ಯಸ್ಮರಣೆಯ ದಿನ ಅಂತ. ಅವರು ಲಾಯರ್, ಅವರು ವಿದ್ಯಾಪ್ರಸನ್ನ ತೀರ್ಥರು. ಅವರು ನಾಟಕಗಳನ್ನು ಬರೆದರು, ಬಹಳ ನಾಟಕ. ಆಮೇಲೆ ಬಹಳ ಪದ್ಯಗಳನ್ನು ಬರೆದವರು. ಬಹಳ ಚಂದದ ಅವರ ಹಾಡುಗಳ ಸಂಕಲನ ನನ್ನ ಹತ್ರ ಇದೆ. ಬಹಳ ಆನಂದ ಪಟ್ಟಿದ್ದೇನೆ. ಇವತ್ತಾ? ಓ ಅದೇ ಇವತ್ತು ನರಹರಿ ಊಡಿ ಹೇಳ್ತಾ ಇದ್ದಾನೆ. ಇನ್ಯಾವತ್ತಾದರೂ ಹೇಳುವ ಅವ್ರ ಬಗ್ಗೆ. ಕೃಷ್ಣ.